ಎಲ್ರಿಗೂ ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆಯ 90ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆಧಾರದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸಹಕಾರ ಸಂಘಗಳಲ್ಲಿ ಸಾಲಗಳು ಅನ್ನುವ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ 8ನೇ ಸಂಚಿಕೆಯಾಗಿ ನಾವು ಇವತ್ತು ಪ್ರಸ್ತುತಪಡಿಸ್ತಿದ್ವಿ. ಈಗಾಗಲೇ 7 ಸಂಚಿಕೆಯನ್ನ ಸಹಕಾರಿ ಸಂಘಗಳಲ್ಲಿ ಸಾಲಗಳು ಎನ್ನುವ ವಿಷಯವಾಗಿ 7 ಸಂಚಿಕೆಗಳನ್ನ ನಾವು ಪ್ರಸ್ತುತಪಡಿಸಿಯಾಗಿದೆ. ಇವತ್ತು 8ನೇ ಸಂಚಿಕೆ. ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಂಚಿಕೆಯಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ಪ್ರಾಥಮಿಕ ಮಾಹಿತಿಗಳು, ಸಾಲದ ಉಪನಿಯಮಗಳು ಅಂದ್ರೆ ಏನು, ಸಾಲ ಮಂಜೂರಾತಿ ಕ್ರಮಗಳು, ನಿರ್ವಹಣಾ ಕ್ರಮಗಳು, ಸುಸ್ತಿ ಬಾಕಿ ಸಾಲಗಳು, ಸಾಲ ವಸೂಲಾತಿ ಕ್ರಮಗಳು, ಗಮನಿಸಬೇಕಾದ ಅಂಶಗಳು, ಎಚ್ಚರಿಕೆ ಕ್ರಮಗಳು ಮತ್ತು ತಿಳಿದಿರಬೇಕಾದ ಅಂಶಗಳು. ಈ ನಿಟ್ಟಿನಲ್ಲಿ ಈ ಬಿಂದುಗಳ ಮೇಲೆ ನಾವು ಚರ್ಚೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದರಂತೆ ಹಿಂದಿನ ಅವಧಿಗಳಲ್ಲಿ ಪ್ರಾಥಮಿಕ ಮಾಹಿತಿಗಳು, ಸಾಲ ವರ್ಗೀಕರಣ, ಸಾಲದ ನೀತಿ, ಹಾಗೆ ಸಾಲದ ಉಪನಿಯಮಗಳು, ಹಾಗೆ ಸಾಲ ದಾಖಲಾತಿ ಕ್ರಮಗಳು, ಸಾಲ ಬಿಡುಗಡೆ ಮತ್ತು ಬಳಕೆಯ ಬಗ್ಗೆ ದೃಢೀಕರಣಗಳು, ಬಿಡುಗಡೆಯ ನಂತರದ ಕ್ರಮಗಳು, ಇದಿಷ್ಟನ್ನು ನಾವು ಹಿಂದಿನ 7 ಅವಧಿಗಳಲ್ಲಿ ಈ 7 ವಿಚಾರಗಳನ್ನ ನಾವು ಪ್ರಸ್ತುತಪಡಿಸಿಯಾಗಿದೆ. ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಂಡಿದೀವಿ. ಇವತ್ತಿನ ಅವಧಿಯಲ್ಲಿ ಅದರ ಮುಂದುವರಿದ ಭಾಗವಾಗಿ ಸುಸ್ತಿ ಮತ್ತು ಬಾಕಿ ಸಾಲಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸಾಲ ವಸೂಲಾತಿ ಕ್ರಮಗಳನ್ನ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮತ್ತೆ ಗಮನಿಸಬೇಕಾದ ಅಂಶಗಳು ಯಾವುದು, ಹಾಗೆ ಎಚ್ಚರಿಕೆಯ ಕ್ರಮಗಳು ಯಾವುದು ಮತ್ತು ತಿಳಿದಿರಬೇಕಾದ ಅಂಶಗಳು, ಇದಿಷ್ಟನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸುಸ್ತಿ ಮತ್ತು ಬಾಕಿ ಸಾಲಗಳು. ಸೊ ಇದಿಷ್ಟು ಹಿಂದಿನಿಂದ ಮುಂದುವರಿದ ಅನೇಕ ವಿಷಯಗಳ ಬಗ್ಗೆ ಪೀಠಿಕೆ ಆಗಿತ್ತು. ಈಗ ಸುಸ್ತಿ ಮತ್ತು ಬಾಕಿ ಸಾಲಗಳ ಬಗ್ಗೆ ಏನು ಅಂಶಗಳನ್ನ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ. ಸುಸ್ತಿ ಮತ್ತು ಬಾಕಿ ಸಾಲಗಳು ಸಹಕಾರಗಳಲ್ಲಿ, ಸಹಕಾರ ಸಂಸ್ಥೆಗಳಲ್ಲಿ ಅದು ಅತ್ಯಂತ ಸಾಲಗಳ ವಿಚಾರದಲ್ಲಿ ಅದೆರಡು ಪದಗಳು ನಮ್ಗೆ ತುಂಬಾ ತಲೆನೋವಿನ ಪದಗಳಾಗ್ಬಿಟ್ಟಿದಾವೆ. ಸುಸ್ತಿ ಅಂದ್ರೇನು, ಸಾಲ ಬಾಕಿ ಅಂದ್ರೇನು ಅನ್ನೋದನ್ನ ನಾವು ನೋಡ್ತಾ ಬರೋಣ. ಸುಸ್ತಿ ಅಂದ್ರೆ ಅದರಲ್ಲಿ 3 ತರದ ವರ್ಗಗಳು ಇದಾವೆ, ಅಥವಾ ಡಿವಿಷನ್ ಅಥವಾ ವರ್ಗೀಕರಣ ಇದೆ ಅಂತ ಹೇಳ್ತೀವಿ ನಾವು. ಬಾಕಿ ಸಾಲ, ಸುಸ್ತಿ ಸಾಲ ಮತ್ತು ಕಟುಬಾಕಿ ಸಾಲ. ಬಾಕಿಗೂ ಕಟುಬಾಕಿಗೂ ವ್ಯತ್ಯಾಸ ಇದೆ ಅಲ್ವಾ? ಅದನ್ನ ಏನು ಅಂತ ಇವತ್ತಿನ ಇದರಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಸಾಲಗಳನ್ನ ಅವುಗಳ ಮರುಪಾವತಿಯ ಸ್ಥಿತಿಗತಿಯ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತೆ. ನಾನು ಸುಸ್ಥಿರವಾದ ಸಾಲ ಅನ್ನೋದು ಒಂದಿದೆ, ಅದನ್ನ ನಾನು ಚರ್ಚೆ ಮಾಡ್ತಾನೆ ಇಲ್ಲ. ಯಾಕೆಂದ್ರೆ ಅವು ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಥವಾ ಸುಸ್ಥಿರವಾದ ಸಾಲಗಳು. ಅವು ಒಂದು ಕಂತು ಬಾಕಿ ಇಲ್ಲದೆ ಪೂರ್ತಿ ಪಾವತಿ ಆಗ್ತಾ ಇರ್ತದೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ನಿಗಾ ಮಾಡ್ಕೊಳ್ಬೇಕಾಗಿದ್ದಲ್ಲ. ಅವು ಕ್ವಾಲಿಟಿ ಲೋನ್ಸ್ ಆಗಿರ್ತವೆ. ಅವುಗಳ ಬಗ್ಗೆ ನಾವು ಹೆಚ್ಚು ವಿಶೇಷವಾದ ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಆ ವರ್ಗೀಕರಣದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಆದ್ರೆ ಯಾವ್ದ್ಯಾವ್ದು ಮರುಪಾವತಿಯಲ್ಲಿ ವಿಳಂಬವಾಗ್ತಾ ಇದೆ, ಬಾಕಿ ಆಗ್ತಾ ಇದೆ, ಅಥವಾ ಅವುಗಳ ವಸೂಲಾತಿಗೆ ನಾವು ಹೆಚ್ಚಿನ ಶ್ರಮ ವಹಿಸ್ಬೇಕಾಗತ್ತೆ, ಅವುಗಳ ಬಗ್ಗೆ ಮಾತ್ರ ಚರ್ಚೆ ಮಾಡೋಣ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸ್ಬೋದು, ಸರ್ ಇದು 3 ವರ್ಗೀಕರಣ ಮಾಡಿದಿರಿ, ಸುಸ್ಥಿರವಾಗಿ ನಮ್ಗೆ ಪ್ರತಿಯೊಂದು ಸಾಲವನ್ನು ಅವರು ತಗೊಂಡ ಕ್ಲಪ್ತ ಕಾಲದಲ್ಲಿ ಮರುಪಾವತಿ ಕೊಟ್ಟು ಯಾವುದೇ ಒಂದು ದಿನವೂ ಡಿಲೇ ಮಾಡದೆ ಬಂದಿರುವಂತಹ ಒಳ್ಳೆ ಸಾಲಗಳಿದಾವಲ್ಲ, ಅದ್ರ ಬಗ್ಗೆ ಹೇಳಲೇ ಇಲ್ಲ. ಅದ್ರ ಬಗ್ಗೆ ನಾವು ಹೇಳೋ ಅಗತ್ಯ ಇಲ್ಲ. ಯಾಕೆಂದ್ರೆ ಅವುಗಳು ನಮ್ಮ ಅಸೆಟ್. ಅವುಗಳಿಗೆ ನೀವು ಯಾವುದೇ ರೀತಿಯ ವಸೂಲಾತಿ ಕ್ರಮ ಜರುಗಿಸೋದೇ ಇಲ್ಲ. ಹಾಗಾಗಿ ಅವುಗಳ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಿಲ್ಲ. ಬಾಕಿ ಸಾಲಗಳ ಮಾತ್ರ ನಾವು ಸ್ವಲ್ಪ ತಲೆನೋವಿನ ವಿಷಯ ಆಗಿರೋದ್ರಿಂದ, ಅವು ನಮಗೆ ಸ್ವಲ್ಪ ಆತಂಕವನ್ನು ನೀಡ್ತಾ ಇರುವಂತದ್ದು, ಕೊಡ್ತಾ ಇರುವಂತದ್ದಾಗಿರೋದ್ರಿಂದ ಅವುಗಳನ್ನ ಸ್ವಲ್ಪ ನೋಡಿ. ಹಾಗಾಗಿ ಸಾಲಗಳ ಮರುಪಾವತಿ ಆಗ್ಬೇಕಾದ ದಿನಾಂಕದಿಂದ ಎಷ್ಟು ವಿಳಂಬ ಆಗಿದೆ, ಡಿಲೇ, ನಂಬರ್ ಆಫ್ ಡೇಸ್ ಆಫ್ ಡಿಲೇ ಏನಿದೆ, ಮರುಪಾವತಿ ವಿಳಂಬ ಎಷ್ಟಾಗಿದೆ ಅನ್ನೋದ್ರ ಮೇಲೆ ವರ್ಗೀಕರಣ ಮಾಡ್ತೀವಿ ನಾವು. ಯಾವ್ದೋ ಒಂದಿಷ್ಟು ಸಾಲಗಳು ಬಾಕಿ ಸಾಲ ಅಂತ ಹೇಳ್ತೀವಿ, ಓವರ್ ಡ್ಯೂ ಲೋನ್ಸ್. ಬಾಕಿಗೂ ಸುಸ್ತಿಗೂ ವ್ಯತ್ಯಾಸ ಇದೆ. ಸುಸ್ತಿಗೆ ನಾನ್ ಪರ್ಫಾರ್ಮಿಂಗ್ ಲೋನ್ ಅಂತೀವಿ, ಅನುತ್ಪಾದಕ ಆಸ್ತಿ ಅಂತಾನು ಹೇಳ್ತಾರೆ, ಅನುತ್ಪಾದಕ ಸಾಲಗಳು ಅಂತ ಹೇಳ್ತಾರೆ, ಸುಸ್ತಿ ಸಾಲ ಅಂತ ಹೇಳ್ತೀವಿ. ಅದು ಅದ್ರ ಬಗ್ಗೆನೂ ಯೋಚನೆ ಮಾಡೋಣ. ಹಾಗೂ 3ನೇದು ಕಟುಬಾಕಿ ಸಾಲ ಅಥವಾ
ಬ್ಯಾಡ್ ಸಾಲ ಅಥವಾ ಬ್ಯಾಡ್ ಡೆಟ್, ಅದಕ್ಕೆ ಲಾಸ್ ಅಸೆಟ್ ಅಂತ ಅಂತೀವಿ ನಾವು. ಇದು 3 ವರ್ಗೀಕರಣಗಳು. ಇದು ಇದೇ ರೀತಿ ವರ್ಗೀಕರಣ ಮಾಡ್ಬೇಕಾ? ಖಂಡಿತ ಆ ನಿಯಮಗಳಿಲ್ಲ. ನಾನು RBI ನಿಯಮಗಳನ್ನ ಅನುಸರಿಸಿಕೊಂಡು ನಾನು ಇಲ್ಲಿ ಇವತ್ತಿನ ಈ ವಿಷಯವನ್ನ ಪ್ರಸ್ತುತಪಡಿಸ್ತಾ ಇಲ್ಲ. RBI ಏನ್ ಹೇಳುತ್ತೆ ಓವರ್ ಡ್ಯೂಗೆ, RBI ಏನ್ ಹೇಳುತ್ತೆ ಸುಸ್ತಿ ಸಾಲಗಳಿಗೆ, RBI ಏನ್ ಹೇಳುತ್ತೆ. ಯಾಕೆಂದ್ರೆ RBI ನಿಯಮಗಳು ನಮ್ಮ ಸಹಕಾರಿ ಸಂಸ್ಥೆಗಳಿಗೆ ಅನ್ವಯಿಸೋದಿಲ್ಲ. ಹಾಗಾಗಿ ನಮ್ಮ ಸಹಕಾರಿ ಸಂಸ್ಥೆಗಳಲ್ಲಿ ವಿವಾದಗಳಾದಾಗ, ವ್ಯಾಜ್ಯಗಳಾದಾಗ ನಾವು ಯಾವ ರೀತಿ ನೋಡ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಈ ಸಾಲಗಳನ್ನ ಈ ರೀತಿ ವರ್ಗೀಕರಣ ಮಾಡಿದೀವಿ. ಇದು ಇದರಂಗೇನೆ ವರ್ಗೀಕರಣ ಮಾಡ್ಬೇಕಾ? ಬೇರೆ ತರ ವರ್ಗೀಕರಣ ಮಾಡ್ಲಿಕ್ಕೆ ಬರೋದಿಲ್ವಾ? ಖಂಡಿತ ಬರುತ್ತೆ. ಇದನ್ ಬಿಟ್ಟು ಬೇರೆ ತರ ಮಾಡಂಗಿಲ್ಲ, ಇದು ಇಲಾಖೆಯ ಸರ್ಕ್ಯುಲರ್ ಇದೆ ಅಥವಾ ಆತರ ಏನೂ ಇಲ್ಲ ಸ್ನೇಹಿತರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿವಾದಗಳನ್ನ ಬಗೆಹರಿಸುವಾಗ ಇಲಾಖೆಯ ಅಧಿಕಾರಿಗಳು ತಗೊಳ್ಳುವಂತಹ ನಿಲುವನ್ನು ಆಧರಿಸಿ ಈ ರೀತಿ ಬಾಕಿ, ಸುಸ್ತಿ ಮತ್ತು ಕಟಬಾಕಿಯನ್ನು ವರ್ಗೀಕರಣ ಮಾಡಲಾಗಿದೆ ಹೊರತು ಇದು RBI ನಿಯಮಗಳಾಗಲಿ ಅಥವಾ ನಬಾರ್ಡ್ ನಿಯಮಗಳಾಗಲಿ ಅಥವಾ ಯಾವುದೋ ಒಂದು ಆಕ್ಟ್ ಅಲ್ಲಿ ಈ ರೀತಿ ಇದೆಯಾ ಅನ್ನೋದ್ರಲ್ಲಿ ಯಾವುದೂ ಇಲ್ಲ. ಇದು ಕೇವಲ ವಿವಾದಗಳನ್ನ ಬಗೆಹರಿಸುವ ಸಂದರ್ಭದಲ್ಲಿ ಅವುಗಳನ್ನು ಯಾವ ರೀತಿ ಅನುಭವದ ಆಧಾರದ ಮೇಲೆ ಈ ರೀತಿ ಮಾಡಬಹುದು ಅನ್ನೋದು. ಸೊ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇದು ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ರೂಢಿಯಲ್ಲಿರುವಂತಹ ಒಂದಿಷ್ಟು ವ್ಯವಸ್ಥೆ ಇದು. ಹಾಗಾಗಿ ಅದೊಂದನ್ನೇ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಗೆ ಚಾಲ್ತಿಯಲ್ಲಿ ಏನಿದೆ ಅನ್ನೋದನ್ನ ಆ ರೀತಿ ಅರ್ಥ ಮಾಡ್ಕೊಳ್ಳಿಕ್ ಹೋಗೋಣ. ಬಾಕಿ ಸಾಲ, ಫಸ್ಟ್ 3 ಸಾಲಗಳ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಬಾಕಿ ಸಾಲ ಅಂದ್ರೆ ಏನು? ಬಾಕಿ ಸಾಲ ಅಂದ್ರೆ ಒಂದು ಸಾಲದ ಕಂತು, ಒಂದು ಕಂತು ಅಥವಾ ಒಂದು ಕಾಲದ ಕಂತು ಅಥವಾ ಸಂಪೂರ್ಣ ಸಾಲದ ಮೊತ್ತ. ಅಂದ್ರೆ ಏಕಗಂಟಿನಲ್ಲಿ ಪಾವತಿ ಮಾಡೋದು. ಒಂದೇ ಕಂತಿದೆ ಅಂದ್ರೆ ಏಕಗಂಟಿನಲ್ಲಿ ಪಾವತಿ ಮಾಡಬೇಕಾದಂತಹ ಸಾಲಗಳಿರ್ತವೆ. ಒಂದೇ ಸಾರಿಗೆ ಅವು ಕಂತುಗಳಿಲ್ಲ. 6 ತಿಂಗಳಿಗೆ ಒಂದೇ ಸಾರಿ ಕೊಡಬೇಕು ಅಥವಾ 1 ವರ್ಷಕ್ಕೆ ಒಂದೇ ಸಾರಿ ಕೊಡಬೇಕು. ಈ ರೀತಿಯ ಸಾಲಗಳಿಗೆ ಸಂಪೂರ್ಣ ಸಾಲದ ಮೊತ್ತ ಒಂದೇ ಸಾರಿ ಕೊಡ್ಬೇಕಾಗಿದ್ರೆ ಅಂತದನ್ನ ಯಾವ ದಿನಾಂಕದಿಂದ ಕೊಡಬೇಕಾಗಿತ್ತು ಆ ದಿನಾಂಕ ಮೀರಿ ಹೋದಾಗ, ಆದ್ರೆ ಇನ್ನು ಸುಸ್ತಿ ಸಾಲದ ವರ್ಗಕ್ಕೆ ಸೇರದಿದ್ದಾಗ, ಸುಸ್ತಿ ಸಾಲ ಅಂದ್ರೆ ಏನು ಅಂತೇಳಿ ನಾವು ಮುಂದೆ ನೋಡೋಣ. ಸುಸ್ತಿ ಸಾಲದ ವರ್ಗಕ್ಕೆ ಸೇರದಿದ್ದಾಗ ಆ ಸಾಲವನ್ನ ಬಾಕಿ ಸಾಲ ಅಂತೀವಿ. ಇದು ಪ್ರಾಥಮಿಕ ಹಂತ. ವಿಳಂಬವಾಗಿರುವಂತಹ ಇದರಲ್ಲಿ ಬಾಕಿ ಸಾಲ ಇದರಲ್ಲಿ ಪ್ರಾಥಮಿಕ ಹಂತ, ಮೊದಲನೇ ಹಂತ ಬಾಕಿ ಆಗುತ್ತದೆ. ಸಾಲ ಮೊದಲು ಬಾಕಿ ಆಗುತ್ತೆ, ಆಮೇಲೆ ಸುಸ್ತಿ ಆಗತ್ತೆ, ಆಮೇಲೆ ಕಟಬಾಕಿ ಆಗತ್ತೆ. ಮೊದಲನೇ ಹಂತದಲ್ಲಿ ಕಟಬಾಕಿ ಆಗೋದಿಲ್ಲ. ಹಾಗಾಗಿ ಪ್ರಾಥಮಿಕ ಹಂತ ಅದು ಬಾಕಿ, ಸುಸ್ತಿ ಮತ್ತು ಕಟಬಾಕಿಯಲ್ಲಿ ಪ್ರಾಥಮಿಕ ಹಂತ ಯಾವ್ದಂದ್ರೆ ಬಾಕಿ. ಮೊದಲು ಓವರ್ ಡ್ಯೂ ಆಗತ್ತೆ. ಓವರ್ ಡ್ಯೂ ಅಂದ್ರೆ ಡ್ಯೂ ಬಿಯಾಂಡ್ ದಿ ರಿಪೇಮೆಂಟ್ ಡೇಟ್. ಯಾವುದೋ ಒಂದು ಡ್ಯೂ ಡೇಟ್ ಇರ್ತದೆ, ಅದನ್ನ ಮೀರಿದಾಗ 1 day ಡಿಲೇ ಈಸ್ ಆಲ್ಸೋ ಓವರ್ ಡ್ಯೂ. ಒಂದೇ ದಿನ ಆಯ್ತು ಅಂದ್ರೂ ಅದು ಓವರ್ ಡ್ಯೂ. ಅಂದ್ರೆ ಯಾವುದೋ ಒಂದು ದಿನದಲ್ಲಿ ನಾವು ರಿಪೇಮೆಂಟ್ ಮಾಡಬೇಕು ಅಂತ ಹೇಳಿ ಹೇಳಿರ್ತೀವಿ. ಪ್ರತಿ ತಿಂಗಳ 17ನೇ ತಾರೀಕು, ಪ್ರತಿ ತಿಂಗಳ 10ನೇ ತಾರೀಕು, ಪ್ರತಿ ತಿಂಗಳ ಇಷ್ಟನೇ ತಾರೀಕು ಏನೋ ಒಂದು ಗಡುವನ್ನು ಹಾಕಿರ್ತೀವಿ. ಆ ಗಡುವು ಮುಗಿದ ನಂತರ ಅದು ಓವರ್ ಡ್ಯೂ ಲೋನ್ ಅಥವಾ ಬಾಕಿ ಸಾಲ ಆಗುತ್ತೆ. ಅವತ್ತಿನವರೆಗೆ ಅದು ಬಾಕಿ ಸಾಲ ಆಗೋದಿಲ್ಲ. ಸಾಲ ಬಾಕಿ ಬೇರೆ, ಬಾಕಿ ಸಾಲ ಬೇರೆ. ಸಾಲ ಬಾಕಿ ಅಂತ ಹೇಳಿದ್ರೆ, ಈಗ ನಾನು ಒಂದು ಸುಸ್ಥಿರವಾದ ಸಾಲದಲ್ಲಿ ಆ ಕಂತಿನ ಒಳಗೆ ಪಾವತಿ ಮಾಡ್ಲಿಕ್ಕೆ ನಾನು ವಿಫಲನಾದರೆ ನನ್ನ ಸಾಲ ಬಾಕಿ ಆಗುತ್ತೆ. ಹಾಗೆ ನಾನು ಸುಸ್ಥಿರವಾಗಿ ಪ್ರತಿಯೊಂದು ಕಂತನ್ನು ಇನ್ ಟೈಮ್ ಪಾವತಿ ಮಾಡ್ತಾ ಇದ್ದೀನಿ, ಆದರೆ ಇನ್ನೂ ನನ್ನ ಸಾಲಗಳು ಉಳಿದಿದೆ. ನಾನು 1 ಲಕ್ಷ ರೂಪಾಯಿ ತಗೊಂಡಿದ್ದೆ, ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ಬೇಕಾಗಿತ್ತು. ಪ್ರತಿ ತಿಂಗಳು ಇನ್ ಟೈಮ್ ಕೊಡ್ತಾ ಇದ್ದೀನಿ, 7 ತಿಂಗಳು ಕೊಟ್ಟಿದ್ದೀನಿ. 8ನೇ ತಿಂಗಳು ಇನ್ನೂ ಟೈಮ್ ಇದೆ ನನಗೆ, 9ನೇ ತಿಂಗಳು ಇನ್ನೂ ಟೈಮ್ ಇದೆ, 10ನೇ ತಿಂಗಳು ಇನ್ನೂ ಟೈಮ್ ಇದೆ. 3 ಕಂತುಗಳು ನನ್ನ ಸಾಲ ಬಾಕಿ ಆಗುತ್ತೆ. ಲೋನ್ ಡ್ಯೂ, ಅದು ಓವರ್ ಡ್ಯೂ ಅಲ್ಲ. ಬಾಕಿ ಸಾಲ ಅಂದ್ರೆ ಪೇಮೆಂಟ್ ಆಗೋ ದಿನಕ್ಕಿಂತ ಮೊದಲು, ದಿನಕ್ಕಿಂತ ಮೊದಲು ನಾವು ಪೇಮೆಂಟ್ ಮಾಡಿಲ್ಲ, ಅದು ಆವಾಗ ಬಾಕಿ ಆಗುತ್ತೆ. ಅದೇ
ಸಾಲ ಬಾಕಿ ಅಂದ್ರೆ ನಾನು ಕೊಟ್ಟ ಸಾಲದಲ್ಲಿ ಎಷ್ಟನ್ನು ತೀರಿಸಿದೀನಿ, ಉಳಿದಲ್ಲ ನನಗೆ ಸಾಲ ಬಾಕಿ ಆಗತ್ತೆ. ಲೋನ್ ಡ್ಯೂ ಬೇರೆ, ಓವರ್ ಡ್ಯೂ ಲೋನ್ ಬೇರೆ, ಕನ್ಫ್ಯೂಷನ್ ಆಗೋದು ಬೇಡ. ಓಕೆ, ಯಾಕಂದ್ರೆ ಆ ಕಂತುಗಳನ್ನು ಕೂಡ ನಾನು ಹಂತ ಹಂತವಾಗಿ ಪಾವತಿ ಮಾಡ್ಲೇಬೇಕು ನಾನು. ಹಾಗಾಗಿ ಅದು ಲೋನ್ ಡ್ಯೂ ಅನ್ಸ್ಕೊಳತ್ತೆ ಅಥವಾ ಸಾಲ ಬಾಕಿ ಅನ್ಸುತ್ತೆ, ಆದ್ರೆ ಬಾಕಿ ಸಾಲ ಆಗೋದಿಲ್ಲ. ಬಾಕಿ ಸಾಲ ಆಗೋದು ಆತಂಕದ ವಿಷಯ. ಸಾಲ ಬಾಕಿ ಇರುವಂತದ್ದು ನಾರ್ಮಲ್, ಎಲ್ಲರಿಗೂ ಕೊಟ್ಟ ದಿನದಿಂದ ಅದು ಬಾಕಿ ಸಾಲ ಆಗಿರ್ತದೆ, ಸಾಲ ಬಾಕಿ ಆಗಿರ್ತದೆ. ನಾನು ಇವತ್ತು ಸಾಲ ತಗೊಂಡಿದ್ದೀನಿ, ಇವತ್ತಿಂದನೇ ಅದು ಸಾಲ ಬಾಕಿ ಆಗಿರ್ತದೆ. ಒಂದಾನು ವೇಳೆ ಯಾವುದೋ ಒಂದು ಕಾರಣದಿಂದಾಗಿ, ನಾನು ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ನಾನು, ಮತ್ತೆ ಹಿಂದೂ ಕೆಲವು ಸರಿ ಹೇಳಿದ್ದೀನಿ, ಯಾವುದೋ ಒಂದು ಕಾರಣಕ್ಕೋಸ್ಕರ ನಾನು ಎಂಟೈರ್ ಸಾಲವನ್ನ ವಾಪಸ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಆವಾಗ ಅದಷ್ಟು ಸಾಲ ಬಾಕಿ ಸಾಲ ಆಗುತ್ತೆ. ಅಂದ್ರೆ ಏಕಗಂಟಿನಲ್ಲಿ ಮರುಪಾವತಿ ಮಾಡ್ಲಿಕ್ಕೆ ನಾನು ನೋಟಿಸ್ ಕೊಟ್ಟಿದ್ದೀನಿ. ಯಾವುದೋ ಒಂದು ಹಂತದಲ್ಲಿ ರವೀಂದ್ರನಾಥ್ ಸಾಲ ತಗೊಂಡಿದ್ದಾನೆ, 1,00,000 ರೂಪಾಯಿ ಸಾಲ ತಗೊಂಡಿದ್ದಾನೆ, 6 ತಿಂಗಳವರೆಗೆ ಸರಿಯಾಗಿ ಪೇಮೆಂಟ್ ಮಾಡ್ತಾ ಇದ್ದಾನೆ. ಆದರೆ ಅವನು ತನ್ನ ವ್ಯಾಪ್ತಿಯನ್ನ, ನಮ್ಮ ಸಹಕಾರಿಯ ವ್ಯಾಪ್ತಿಯನ್ನು ಮೀರಿ ಬೇರೆ ಕಡೆಗೆ ತನ್ನ ವ್ಯಾಪ್ತಿಯನ್ನ, ಅಂದ್ರೆ ತನ್ನ ವಾಸಸ್ಥಳವನ್ನ ಬದಲಾಯಿಸಿದ್ದಾನೆ. ಆಗ ಅವನಿಗೆ ನೀಡಿರುವ ಸಾಲವನ್ನು ಏಕಗಂಟಿನಲ್ಲಿ ಮರುಪಾವತಿ ಮಾಡ್ಲಿಕ್ಕೆ ನಾವು ಕೋರ್ಬೇಕಾಗತ್ತೆ. ಆಗ ನಾವು ಅವನಿಗೆ ಒಂದು 7 ದಿನದೊಳಗಾಗಿ ನಿಮ್ಮ ಎಂಟೈರ್ ಮುಂದಿನ ಅಷ್ಟು ಕಂತುಗಳನ್ನು ಏಕಗಂಟಿನಲ್ಲಿ ಮರುಪಾವತಿ ಮಾಡುವುದು ಅಂತ ಹೇಳಿದಾಗ ಅವನು ಆ ದಿನದೊಳಗೆ ಕೊಡ್ಲಿಲ್ಲ ಅಂದ್ರೆ ಅದಷ್ಟು ಬಾಕಿ ಸಾಲ ಆಗುತ್ತೆ. ಅಲ್ವಾ? ಅರ್ಥ ಆಯ್ತು ಅನ್ಸುತ್ತೆ. ಬಹುಶಃ ಇದು ಸಾಲದ ಗಡುವು ಮುಗಿದ ನಂತರ ಸಾಮಾನ್ಯವಾಗಿ 1 ದಿನದಿಂದ 3 ತಿಂಗಳವರೆಗೆ ಇದನ್ನ ಬಾಕಿ ಸಾಲ ಅಂತ ಹೇಳ್ತೀವಿ ನಾವು. 90 ದಿನ, 1 ದಿನ ಲೇಟ್ ಆದ್ರೂ ಅದು ಬಾಕಿ ಸಾಲ ಆಗುತ್ತೆ, ಓವರ್ ಡ್ಯೂ ಲೋನ್ ಆಗುತ್ತೆ. ನಿನ್ನೆ ಕಟ್ಟಬೇಕಾಗಿತ್ತು, ಇವತ್ತು ಕಟ್ಟಿದೀನಿ, ಹಾಗಾದ್ರೆ 1 ದಿನಕ್ಕೆ ಓವರ್ ಡ್ಯೂ ಆಗಿತ್ತು. 30 ದಿನ, 60 ದಿನ, 90 ದಿನ ನಿಮ್ಮ ಸಾಲದ ನಿಯಮಗಳಲ್ಲಿ, ಅಂದ್ರೆ ಎಲ್ಲ ಸಾಲಗಳಿಗೂ 90 ದಿನನ ಇಲ್ಲ. ನಿಮ್ಮ ಸಾಲದ ನಿಯಮಗಳಲ್ಲಿ ಕೆಲವೊಂದು ಸಾಲಗಳಿಗೆ 30 ದಿನ ಇಟ್ಕೊಂಡಿದ್ದೀರಿ, ಕೆಲವೊಂದು ಸಾಲಗಳಿಗೆ 60 ದಿನ ಅಂತ ಇಟ್ಕೊಂಡಿದ್ದೀರಿ, ಕೆಲವೊಂದು ಸಾಲಗಳಿಗೆ 3 ತಿಂಗಳು ಅಥವಾ 90 ದಿನ ಅಂತ ಇಟ್ಕೊಂಡಿದ್ದೀರಿ. ಆಗ ಅದು ಬಾಕಿ ಸಾಲ ಅಲ್ಲಿವರೆಗೆ ಆಗಿರ್ತದೆ. ಆ ಗಡುವು ದಾಟಿದ ನಂತರ ಸುಸ್ತಿ ಸಾಲ ಆಗತ್ತೆ. ಹಾಗಾಗಿ ಈ ಹಂತದಲ್ಲಿ ಯಾವ ಇದು ಈಗ 1 ದಿನದಿಂದ 3 ತಿಂಗಳವರೆಗೆ ಅದು ಬಾಕಿಯಾಗಿದ್ರು ಕೂಡ, ಬಾಕಿ ಸಾಲ ಓವರ್ ಡ್ಯೂ ಲೋನ್ ಅಂತ ಆಗಿದ್ರು ಕೂಡ, ಲೋನ್ ಅನ್ನ ನಾವು ಕ್ಲಾಸಿಫೈ ಮಾಡುವಾಗ NPA ಅಂತ ಮಾಡೋದಿಲ್ಲ, ಅದು ಸುಸ್ಥಿರ ಸಾಲ ಅಂತಾನೆ ಪರಿಗಣಿಸುತ್ತೆ. ಬಾಕಿ ಸಾಲ ಆಗಿದ್ದರೆ ಅದು NPA ಆಗೋದಿಲ್ವಾ? ಖಂಡಿತ ಅಲ್ಲ. NPA ಆಗ್ಲಿಕ್ಕೆ ನೆಕ್ಸ್ಟ್ ಸ್ಟೇಜ್ ಹೋಗ್ಬೇಕಾಗತ್ತೆ. ಅದನ್ನ ನಾನು ಹೇಳ್ತೀನಿ. NPA ಆಗೋದು ಯಾವಾಗ ಅಂದ್ರೆ ಒಂದು ಅವಧಿಯನ್ನು ನಿಗದಿಪಡಿಸಿರ್ತೀವಿ, ಅಲ್ಲಿವರೆಗೆ ಓವರ್ ಡ್ಯೂ ಲೋನ್ ಆಗಿರ್ತದೆ, NPA ಲೋನ್ ಆಗಿರೋದಿಲ್ಲ, ನಾನ್ ಪರ್ಫಾರ್ಮಿಂಗ್ ಲೋನ್ ಆಗಿರೋದಿಲ್ಲ. ಹಾಗಾಗಿ ಸುಸ್ಥಿರ ಸಾಲವೇ ಆಗಿರುತ್ತೆ. ಒಂದು ಕಂತು ಬಾಕಿ ಆಯ್ತು ಅಥವಾ 30 ದಿನದೊಳಗಿದೆ ಅಥವಾ ಇನ್ನೇನೋ ನಮ್ಮ ಓವರ್ ಡ್ಯೂ ಲೋನಿಗೆ ಒಂದು ಪೀರಿಯಡ್ ಇದೆಯಲ್ಲ, ಅಷ್ಟು ಒಳಗಡೆ ಇದ್ರೆ ಅವುಗಳನ್ನು ಕೂಡ ಸ್ಟ್ಯಾಂಡರ್ಡ್ ಅಸೆಟ್ ಅಂತಾನೆ ಪರಿಗಣಿಸ್ತೀವಿ. ಆದ್ರೆ ಅದು ಇಟ್ ಇಸ್ ಎ ಕಾಷನ್. ಒಂದು ಸಾರಿ ರವೀಂದ್ರನಾಥನ ಸಾಲ ಓವರ್ ಡ್ಯೂ ಆಯ್ತು ಅಂತ ಹೇಳಿದ್ರೆ ಅವನ ಮೇಲೆ ಹೆಚ್ಚಿನ ನಿಗಾ ಇಡಿ. 1 ವಾರ ಅಷ್ಟೇ ಆಗಿದೆ, ಹಾಗಾದ್ರೆ ನಿಗಾ ಇಡಿ. 10 ದಿನ ಆಗಿದೆ, ನೆಗ್ಲೆಕ್ಟ್ ಮಾಡಬೇಡಿ. ಅಂದ್ರೆ ಅವನ ಮೇಲೆ ಕಣ್ಣಿಡ್ಲಿಕ್ಕೆ, ಅವನ ಮೇಲೆ ಹೆಚ್ಚಿನ ಗಮನ ಇಡ್ಲಿಕ್ಕೆ ನಮಗೆ ಇದೊಂದು ಎಚ್ಚರಿಕೆಯ ಸಂಕೇತ. ಇಟ್ಸ್ ಅ ಕಾಷನ್. ಬಾಕಿ ಸಾಲ, ಅದೇ ಸುಸ್ತಿ ಸಾಲ ಅಂದ್ರೇನು? ನಾನ್ ಪರ್ಫಾರ್ಮಿಂಗ್ ಲೋನ್. ಯಾವಾಗ ಸುಸ್ತಿ ಸಾಲ, ಈಗ ಹಣಕಾಸು ವಲಯದಲ್ಲಿ ನಾವು ಉಪಯೋಗಿಸುವಂತ NPA ಅನ್ನೋ ಒಂದು ಇದು ಬ್ಯಾಂಕಿಂಗ್ ನಲ್ಲಿ ನಾವು ಭಾರಿ ತುಂಬಾ ಉಪಯೋಗಿಸ್ತೀವಿ ನಾವು, ಇದನ್ನ ಇಲ್ಲ ಅಂತಲ್ಲ. ಯಾವ ಸಾಲ NPA ಆಗತ್ತೆ, ಸುಸ್ತಿ ಆಗತ್ತೆ ಅಂದ್ರೆ ಸಾಲದ ಬಾಕಿ ಮೊತ್ತ ಒಂದು ನಿರ್ದಿಷ್ಟ ಅವಧಿಗೆ ಬಾಕಿಯಾಗಿದ್ದಾಗ ಸಂಘಕ್ಕೆ ಆ ಸಾಲದ ಮೇಲಿನ ಆದಾಯ, ಬಡ್ಡಿ ಬರುವುದು ನಿಂತು ಹೋಗುತ್ತೆ. ಅಂದ್ರೆ ಅವನು ಸಾಲದ ಕಂತು ಕಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಸಹಕಾರ ಸಂಸ್ಥೆಗಳಲ್ಲಿ ಬರಬೇಕಾದ ಬಡ್ಡಿಯನ್ನು ಆಕರಣೆ ಪದ್ಧತಿಯಲ್ಲಿ ಆಕರಿಸುವಂತಿಲ್ಲ. ಆವಾಗ ಬಡ್ಡಿ ನಿಂತೋಗ್ಬಿಡತ್ತೆ. ಬಡ್ಡಿಯನ್ನ ನಾವು ಬರಬೇಕಾದ ಬಡ್ಡಿಯನ್ನ ಯಾವತ್ತೂ ಬಂದಾಗಲೇ ಅಕೌಂಟ್ ಮಾಡ್ಕೊಳ್ಬೇಕು.
ನಮಗೆ ರೂಲ್ 22 ನಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ, ನಮ್ಮ ಸಹಕಾರಿ ಸಂಸ್ಥೆಯ ನಿಯಮಗಳಲ್ಲೇ ಇದೆ, ಬರಬೇಕಾದ ಬಡ್ಡಿಯನ್ನ ಬರಬೇಕಾಗಿತ್ತು ಅಂತೇಳಿ ಆದಾಯಕ್ಕೆ ತಗೊಂಡು ನಾವು ನಮ್ಮ ಲಾಭವನ್ನ ಪರಿಗಣಿಸುವಂತಿಲ್ಲ, ಬರಬೇಕಾದ ಬಡ್ಡಿಯನ್ನ ಆಕರಣೆ ಪದ್ಧತಿಯಲ್ಲಿ ಆಕರಿಸುವಂತಿಲ್ಲ. ಹಾಗಾಗಿ ಯಾವುದೇ ಸಾಲದ ಮೇಲೆ ನಮಗೆ ಸುಸ್ತಿಯಾಗಿದೆ, ಅದು ಅಂದ್ರೆ ಬಾಕಿ ಸಾಲ ಆಗಿದೆ, ಹಿಂದಿನ ಹೇಳ್ದಂಗೆ ಬಾಕಿ ಸಾಲ ಆಗಿತ್ತು ಅಂತ ಹೇಳಿದ್ರೆ ಅದ್ರ ಮೇಲಿನ ಬಡ್ಡಿ ನಮಗೆ ನಿಂತೋಗ್ಬಿಡತ್ತೆ, ಅಕೌಂಟ್ ಮಾಡಂಗಿಲ್ಲ ನಾವು. ಆಗ ನಮ್ಗೆ ಪ್ರಾಫಿಟ್ ಮೇಲೆ ಹೊಡೆತ ಕೊಡುತ್ತೆ, ಆ ವರ್ಷದ ಪ್ರಾಫಿಟಬಿಲಿಟಿ ಮೇಲೆ ಹೊಡೆತ ಕೊಡುತ್ತೆ. ಆವಾಗ ನಾವು ಅದನ್ನ ಒಂದು ನಿರ್ದಿಷ್ಟ ಅವಧಿ, ನಮ್ಮ ಸರ್ ನಾನ್ ಪರ್ಫಾರ್ಮಿಂಗ್ ಲೋನ್ ಅಂತ ಹೇಳಲಿಕ್ಕೆ ಎಷ್ಟು ಅವಧಿ ಇರಬೇಕು ಸರ್? 1 ವಾರಕ್ಕೆ ಮಾಡ್ಬೇಕಾ, 1 ತಿಂಗಳಿಗೆ ಮಾಡ್ಬೇಕಾ, 3 ತಿಂಗಳಿಗೆ ಮಾಡ್ಬೇಕಾ, ಅಥವಾ 180 ದಿನಕ್ಕೆ ಮಾಡ್ಬೇಕಾ, ಅಥವಾ 3 ವರ್ಷಕ್ಕೂ ಮಾಡ್ಬೋದಾ? ಯೂಶುವಲಿ ನಾನ್ ಪರ್ಫಾರ್ಮಿಂಗ್ ಲೋನಿಗೆ ಅವಧಿಗೆ ಏನು ಅವಧಿ ಮೆನ್ಷನ್ ಮಾಡಿರ್ತೀವಿ ಆ ಅವಧಿಯಲ್ಲಿ 3 ಕಂತುಗಳಿಗಿಂತ ಹೆಚ್ಚಿಗೆ ಅವು ಬಾಕಿ ಆಗ್ಬಿಟ್ರೆ ಅವುಗಳನ್ನ ಸುಸ್ತಿ ಅಂತ ಪರಿಗಣಿಸ್ತೀವಿ. 3 ಕಂತು, ತಿಂಗಳ ಕಂತಾದ್ರೆ 3, ಅಲ್ಲಿ ಒಂದಿಷ್ಟು ಪದಗಳು ಉಚ್ಚ ಇದೆ, ಹೇಗಿದೆ ಅಂತ ಹೇಳಿ ನಾನು ಒಂದ್ಸರಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ಆ ರೀತಿ ಬಡ್ಡಿಯ ಆಕರಣೆಯನ್ನ ನಿಲ್ಲಿಸಿಬಿಟ್ರೆ ದೇ ಬಿಕಮ್ ನಾನ್ ಪರ್ಫಾರ್ಮಿಂಗ್. ಯಾಕೆಂದ್ರೆ ಬಡ್ಡಿ ನಮಗ್ ಸಿಗ್ತಾ ಇಲ್ಲ, ಆವಾಗ ನಮಗೆ ಲಾಭ ಬರ್ತಾ ಇಲ್ಲ, ಆ ಸಾಲ ಅದು ನಮ್ಮ ಆಸ್ತಿ ನಮಗೆ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಅದು ನಮಗೆ ದುಡಿತಾ ಇಲ್ಲ, ನಾನ್ ಪರ್ಫಾರ್ಮಿಂಗ್ ಆಗ್ಬಿಡುತ್ತೆ. ಅಂತಹ ಸಾಲವನ್ನ ನಾವು ಸುಸ್ತಿ ಸಾಲ ಅಥವಾ ನಿಷ್ಕ್ರಿಯ ಆಸ್ತಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್, ಪರ್ಫಾರ್ಮ್ ಮಾಡ್ತಾ ಇಲ್ಲ, ಅನುತ್ಪಾದಕ ಆಸ್ತಿ ಅಂತಾನು ಹೇಳ್ತಾರೆ, ಅಥವಾ ನಿಷ್ಕ್ರಿಯ ಆಸ್ತಿ ಅಂತಾನು ಹೇಳ್ತಾರೆ, ಅಥವಾ ಅದನ್ನ ಸುಸ್ತಿ ಸಾಲ ಅಂತಾನು ಹೇಳ್ತೀವಿ. ಸುಸ್ತಿ ಅನ್ನೋದು ಹೆಚ್ಚಿನ ಮೊದಲಿಂದ ಇದ್ದಿದ್ದಂತಹ ಪದ ಸುಸ್ತಿ. ಇತ್ತೀಚೆಗೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಅಥವಾ RBI ಗೈಡ್ಲೈನ್ಸ್ ಅಲ್ಲಿ ಬಂದಿರುವಂತದ್ದು, ಇತ್ತೀಚೆಗೆ ಒಂದು 10-20 ವರ್ಷಗಳಿಂದ ಬಂದಿರುವಂತದ್ದು ನಾನ್ ಪರ್ಫಾರ್ಮಿಂಗ್ ಲೋನ್ ಅಂತೇಳಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಬಂದಿರುವಂತದ್ದು 80ರ ಅಥವಾ 90ರ ದಶಕದ ನಂತರ. ಅದು ನಮಗೆ ಸಹಕಾರ ಸಂಘಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಲೋನ್ ಅಂತ ಹೇಳಿ ನಾವು ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ನಾವು ಹೆಚ್ಚಿನವರು ಆ ರೀತಿಯ ಪದಗಳನ್ನ ಉಪಯೋಗಿಸೋದಿಲ್ಲ. ಅದ್ರ ಬದಲು ಸುಸ್ತಿ ಸಾಲ ಅನ್ನೋದು ಮೊದಲಿಂದ ಇತ್ತು, ನಮಗೆ ಗೊತ್ತಿದೆ. ಸುಸ್ತಿ ಸಾಲ ಅನ್ನೋದು ಮೊದಲಿಂದ ಇತ್ತು. ಅಂತಹ ಸಾಲವನ್ನ ಏನು ಅವರೆಲ್ಲ ನಾನ್ ಪರ್ಫಾರ್ಮಿಂಗ್ ಲೋನ್ ಅಂತ ಹೇಳ್ತಾರೆ, ಅದನ್ನ ನಾವು ಸುಸ್ತಿ ಸಾಲ ಅಂತೀವಿ ಅಷ್ಟೇ. ಅಂದ್ರೆ ನಿಗದಿತ ದಿನಾಂಕದಿಂದ 90 ದಿನಗಳಿಗಿಂತ ಹೆಚ್ಚು ಕಾಲ, 3 ತಿಂಗಳಿಗಿಂತ ಹೆಚ್ಚು ಕಾಲ ಅಸಲು, ಪ್ರಿನ್ಸಿಪಾಲ್ ಅಥವಾ ಬಡ್ಡಿ ಪಾವತಿ ಬಾಕಿ ಆದರೆ, ಕೆಲವೊಂದು ಸಾಲಗಳಿಗೆ ಹೇಗಿರ್ತದೆ ಅಂದ್ರೆ, ನಾವು ಸಾಲದ ನಿಯಮಗಳಲ್ಲೇ ಹಾಗೆ ಅನ್ಕೊಂಡಿರ್ತೀವಿ, ಇಂತಿಷ್ಟು ಅವಧಿಗೆ ಬಡ್ಡಿಯನ್ನು ಮಾತ್ರ ಪಾವತಿಸಿ ಸಾಕು, ನಂತರದಲ್ಲಿ ಅಸಲನ್ನ ಪಾವತಿಸಿ ಮಾಡಲಿ, ಮಾರಟೋರಿಯಂ ಇರ್ತದೆ. ಆವಾಗ ಬಡ್ಡಿ ಪಾವತಿ ಮಾಡ್ತಾ ಹೋದ್ರೆ ಸಾಕು. ಅಂತಹದ್ದು ಬಡ್ಡಿಯನ್ನು ಮಾತ್ರ ಪಾವತಿ ಮಾಡಿ ಮೊದಲು ಇಷ್ಟು ದಿನದವರೆಗೆ, ಈ ಕೆಲವೊಂದ್ಸಾರಿ ನಮ್ಮ ಗೃಹ ನಿರ್ಮಾಣ ಸಾಲಗಳಿಗೆ ನಾವು ಕೊಡುವಾಗ ಮೊದಲು 1 ವರ್ಷ ಮೊರಟೋರಿಯಂ ಇರ್ತದೆ, ನೀವು ಅಸಲನ್ನು ಹಿಂತಿರಿಸುವ ಅಗತ್ಯ ಇಲ್ಲ, ಆದರೆ ಬಡ್ಡಿ ಆಕರಣೆ ಆಗ್ತಾ ಇರ್ತದೆ, ಬಡ್ಡಿಯನ್ನು ಪಾವತಿಸಬೇಕು. ಬಡ್ಡಿಗೂ ಕೆಲವೊಂದು ದಿನ ರಿಯಾಯಿತಿ ಕೊಟ್ಟಿರ್ತೀವಿ, 6 ತಿಂಗಳ ಕಾಲ ಬಡ್ಡಿಯನ್ನು ಪಾವತಿಸೋದು ಬೇಡ, ಆದರೆ ಅದು ಆಕರಣೆ ಆಗ್ತಾ ಇರ್ತದೆ. ಕಡೆಗೆ ನೆಕ್ಸ್ಟ್ 6 ತಿಂಗಳಲ್ಲಿ ಬಡ್ಡಿ ಮಾತ್ರ ತಗೊಳ್ತೀವಿ, ಅಸಲನ್ನ ತಗೊಳಕ್ ಹೋಗೋದಿಲ್ಲ. 1 ವರ್ಷದ ನಂತರ ಅಸಲು ಮತ್ತು ಬಡ್ಡಿಯನ್ನು ಕೊಡಿ. ಅಂದರೆ ಸಾಲಗಾರನಿಗೆ ಸಾಲದ ರೀಪೇಮೆಂಟ್ ಅಥವಾ ಮರುಪಾವತಿಯ ಹೊರೆಯನ್ನ ತಗ್ಗಿಸ್ಲಿಕ್ಕೆ ಕೆಲವೊಂದು ನಿಯಮಗಳನ್ನು ಮಾಡ್ಕೊಡ್ತೀವಿ ನಾವು, ತೊಂದರೆ ಇಲ್ಲ. ಆ ನಿಯಮದಂತೆ ಅದು ನಡೀತಾ ಇದ್ದರೆ ಪರ್ಫಾರ್ಮಿಂಗ್ ಲೋನ್. ಸಕ್ರಿಯ ಆಸ್ತಿ, ನಿಷ್ಕ್ರಿಯ ಆಸ್ತಿ ಅಲ್ಲ, ಸಕ್ರಿಯ ಆಸ್ತಿ. ಅದೇ ಆ ರೀತಿ ಮರುಪಾವತಿಗೆ ದಿನಾಂಕಗಳು ನಿಗದಿಯಾಗಿದೆ, ಅದಕ್ಕಿಂತ 90 ದಿನಕ್ಕಿಂತ ಹೆಚ್ಚು ಅದು ಮರುಪಾವತಿ ಡ್ಯೂ ಆಗಿದೆ, ಅಂತಹ ಸಮಯದಲ್ಲಿ ಅದನ್ನ ನಾವು NPA ಅಥವಾ ಸುಸ್ತಿ ಸಾಲ ಅಥವಾ ನಾನ್ ಪರ್ಫಾರ್ಮಿಂಗ್ ಲೋನ್ ಅಂತ ಅನ್ಕೊಳ್ತೀವಿ, ನಿಷ್ಕ್ರಿಯ ಆಸ್ತಿ. ಈ ವರ್ಗೀಕರಣ ಯಾಕೆ ಮಾಡ್ಬೇಕಾಗತ್ತೆ? ಯಾಕೆಂದ್ರೆ ಬಾಕಿ ಸಾಲಗಳಿಗೆ ನಾವು ರಿಸರ್ವ್ ಇಡಾಗತ್ತೆ ಇರೋದಿಲ್ಲ. ಆದ್ರೆ NPA ಅಂತೇಳಿ ಘೋಷಣೆ ಮಾಡಿದರೆ, ಅದು ನಿಷ್ಕ್ರಿಯ ಆಸ್ತಿ ಅಂತ ಹೇಳಿದರೆ ಅದಕ್ಕೆ
ಪ್ರುಡೆನ್ಷಿಯಲ್ ನಾರ್ಮ್ ಅಂತ ಹೇಳ್ತೀವಿ, ಒಂದು ವಿವೇಚನಯುಕ್ತ ನಿರ್ಧಾರ ಅಂತ ಏನ್ ಹೇಳ್ತೀವಿ, ಪ್ರುಡೆನ್ಷಿಯಲ್ ನಾರ್ಮ್ಸ್ ಅಂತ ಹೇಳಿ, ಅದರಲ್ಲಿ ನಾವು ಹೇಳುವಂಥದ್ದು ಅಂತಹ ಸಾಲಗಳು ನಮಗೆ ಎಚ್ಚರಿಕೆಯ ಗಂಟೆ ಆಗಿರೋದ್ರಿಂದ ಅದನ್ನ ಅಂತಹ ಸಾಲಗಳನ್ನ ಭರಿಸ್ಲಿಕ್ಕೆ ಸಕ್ಷಮವಾಗ್ಲಿಕ್ಕೆ ಈ ಸಂಘ ನಾವು ಅದಕ್ಕೆ ಒಂದಿಷ್ಟು ಮೀಸಲ ಹಣವನ್ನು ಇಡ್ತೀವಿ, ಅದಕ್ಕೆ ನಾವು ಪ್ರಾವಧಾನವನ್ನು ಮಾಡ್ತೀವಿ. ಅದು ಬರದೇ ಹೋಗಬಹುದು ಅನ್ನೋ ಒಂದು ಆತಂಕದಿಂದ ಈಗಲಿಂದನೇ ಅದಕ್ಕೆ ಇಡುಗಂಟೆ ಇಡ್ಲಿಕ್ಕೆ ಶುರು ಮಾಡ್ತೀವಿ. ಆ ರೀತಿ ಪ್ರೊವಿಷನಿಂಗ್ ಏನೋ ಮಾಡ್ತಾ ಇದೀವಿ ಅಂದ್ರೆ ಇದು ಸಂಘದ ಸಾಲದ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಈ ರೀತಿ ಪ್ರಾವಧಾನ ಮಾಡುವುದು ಪ್ರಾಫಿಟ್ ಇಂದ ಅಪ್ರಾಪ್ರಿಯೇಷನ್ ಅಲ್ಲ, ಲಾಭ ವಿಂಗಡಣೆ ಅಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಚಾರ್ಜ್ ಮಾಡಬಹುದು. ಇಟ್ ಇಸ್ ಅ ಚಾರ್ಜ್ ಎಗನೆಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ನೇರವಾಗಿ ಡೆಬಿಟ್ ಮಾಡ್ತೀವಿ ಪ್ರೊವಿಷನ್ ಇದ್ರೆ. ರಿಸರ್ವ್ಸ್ ಬೇರೆ, ಪ್ರಾವಧಾನ ಬೇರೆ. ರಿಸರ್ವ್ಸ್ ಅಂಡ್ ಪ್ರಾವಿಷನ್ಸ್ ಬೇರೆ, ರಿಸರ್ವ್ಸ್ ಬೇರೆ, ಪ್ರಾವಿಷನ್ಸ್ ಬೇರೆ. ಅಂದ್ರೆ ಮೀಸಲು ನಿಧಿಗಳು ಬೇರೆ, ನಿಧಿಗಳು ಅಂದ್ರೆ ರಿಸರ್ವ್ಸ್, ನಿಧಿಗಳು ಬೇರೆ ಮತ್ತು ಪ್ರಾವಧಾನಗಳು ಬೇರೆ. ಅದನ್ನು ಸಾಕಷ್ಟು ಹಿಂದೆನೆ ನಿಧಿಗಳು ಮತ್ತು ಪ್ರಾವಧಾನಗಳು ಹೇಳುವಾಗ ಹೇಳಿದ್ದೆ. ಈ ಪ್ರಾವಿಷನಿಂಗ್ ಮಾಡೋದ್ರಿಂದ ಸಂಘದ ಪ್ರಾಫಿಟ್ ತಗ್ಗು ಹೋಗ್ಬಿಡುತ್ತೆ, ಹಾಗಾಗಿ ಲಾಭದ ಮೇಲೆ ಪರಿಣಾಮ ಆಗತ್ತೆ. ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗೆ ಎಷ್ಟು ಪ್ರೊವಿಷನಿಂಗ್ ಮಾಡಬೇಕು ಅನ್ನೋದಿದ್ರೆ ಅದೇ ಹೇಳಿದ್ನಲ್ಲ, ಪ್ರುಡೆನ್ಷಿಯಲ್ ನಾರ್ಮ್ಸ್ ಅಂತ ಹೇಳ್ತೀವಿ. ಏನದು ಏನೋ ಒಂದು ಹೇಳ್ತಾರೆ, ಅಸೆಟ್ ಕ್ಲಾಸಿಫಿಕೇಶನ್, IRAS, ಕರೆಕ್ಟ್. ಅಸೆಟ್ ಕ್ಲಾಸಿಫಿಕೇಶನ್ ಮಾಡುವಾಗ ನಮಗೆ ಅದು ಬೇರೆ ಬೇರೆ ತರದ ಅಸೆಟ್ ಕ್ಲಾಸಿಫಿಕೇಶನ್ ನಾರ್ಮ್ಸ್ ಇದೆ, ಅದನ್ನು ಕೂಡ ಹೇಳ್ತೀನಿ. ಏನಂದ್ರೆ ಒಂದು ಲೋನು 3 ಹಂತಗಳಿರ್ತದೆ, 4 ಹಂತಗಳಿರ್ತದೆ. ಅದರಲ್ಲಿ ನಮಗೆ ಈಗ ಬರುವಂತದ್ದು ಮುಂದೆ 4 ಹಂತ. ಒಂದು ಸ್ಟ್ಯಾಂಡರ್ಡ್ ಅಸೆಟ್, ಅಂದ್ರೆ ಉಪವರ್ಗಗಳು ಏನೇನು ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಅಸೆಟ್, ಯಾವುದೇ ಕಂತು ಡ್ಯೂ ಇಲ್ಲದೆ ಸುಸ್ಥಿರವಾಗಿ ಎಲ್ಲದೂ ಚೆನ್ನಾಗಿ ಬರ್ತಾ ಇದೆ, ಯಾವುದೇ ಕಂತು ಡ್ಯೂ ಆಗಿಲ್ಲ. ಡ್ಯೂ ಆಗಿದ್ರು ಒಂದು 20 ದಿನ 30 ದಿನ ಡ್ಯೂ ಆಗಿದ್ರು ಬಂದ್ಬಿಟ್ಟಿದೆ. ಯಾವುದೇ ಕಂತು 90 ದಿನಕ್ಕಿಂತ ಹೆಚ್ಚು ನಮಗೆ ಡ್ಯೂ ಆಗಿ ಉಳಿತಾ ಇಲ್ಲ, ಸಾಲ ಬಾಕಿ ಆಗ್ತಾ ಇಲ್ಲ. ಅವು ಸ್ಟ್ಯಾಂಡರ್ಡ್ ಅಸೆಟ್. ಅದು ಫಸ್ಟ್. ಕ್ವಾಲಿಟಿ ಲೋನ್ಸ್ ಏಕ್ದಮ್ ಎ ಕ್ಲಾಸಿಫಿಕೇಶನ್, ಅಂದ್ರೆ ಎ ಕೆಟಗರಿ ಲೋನ್ಸ್ ಅಂದ್ರೆ ತುಂಬಾ ಒಳ್ಳೆ ಲೋನ್ಗಳು, ಅಂತವನ್ನು ಎಷ್ಟು ಕೊಟ್ಟರು ನಮಗೆ ಒಳ್ಳೆಯದು. ಎರಡನೇದು ಸಬ್ಸ್ಟ್ಯಾಂಡರ್ಡ್ ಅಸೆಟ್. ಸ್ಟ್ಯಾಂಡರ್ಡ್ ಅಸೆಟ್ ತುಂಬಾ ಚೆನ್ನಾಗಿದೆ, ಸುಸ್ಥಿರವಾದ ಸಾಲ. ಸಬ್ಸ್ಟ್ಯಾಂಡರ್ಡ್ ಅಸೆಟ್ ಸುಸ್ಥಿರವಲ್ಲದ ಸಾಲ. ಸುಸ್ಥಿರವಲ್ಲದ ಸಾಲ ಅಂದ್ರೆ 12 ತಿಂಗಳಿಗಿಂತ ಕಡಿಮೆ ಅವಧಿಗೆ, 3 ತಿಂಗಳಾದರೆ ಅವು ಸುಸ್ತಿಯಾಗತ್ತೆ, ಬಾಕಿ ಆಗತ್ತೆ. 3 ತಿಂಗಳಿಂದ ಮುಂದೆ 12 ತಿಂಗಳವರೆಗೆ ಇದ್ರೆ ಅವುಗಳಿಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತೀವಿ. 12 ತಿಂಗಳಿಗಿಂತ ಕಡಿಮೆ ಇದ್ರೆ ಒಂದು ಕ್ಲಾಸಿಫಿಕೇಶನ್. ಸುಸ್ತಿ ಸಾಲದಲ್ಲಿ 2 ಕ್ಲಾಸಿಫಿಕೇಶನ್ ಇವೆ. ಅದರಲ್ಲಿ 12 ತಿಂಗಳಿಗಿಂತ ಕಡಿಮೆ ಅವಧಿಗೆ NPA ಆಗಿ ಉಳಿದ್ರೆ, ಅಂದ್ರೆ ಸುಸ್ತಿಯಾಗಿದ್ರೆ ಅವುಗಳಿಗೆ ಸಬ್ಸ್ಟ್ಯಾಂಡರ್ಡ್, ಸುಸ್ಥಿರವಲ್ಲದ ಸಾಲ. ನೆಕ್ಸ್ಟ್ 12 ತಿಂಗಳಿಗಿಂತ ಜಾಸ್ತಿ ಆದ್ರೆ ಅವುಗಳಿಗೆ ಡೌಟ್ಫುಲ್ ಅಸೆಟ್, ಸಂಶಯಾಸ್ಪದ ಸಾಲ. ಸುಸ್ಥಿರ ಸಾಲ, ಸುಸ್ಥಿರವಲ್ಲದ ಸಾಲ, ಸಂಶಯಾಸ್ಪದ ಸಾಲ. ಇದು ಡೌಟ್ಫುಲ್ ಅಸೆಟ್. ಯಾಕೋ ಇನ್ನು ಎಲ್ಲೋ ಸಿಗ್ನಲ್, ಸ್ವಲ್ಪ ಇನ್ನೂ ಡೇಂಜರ್. ಇದರ ನಂತರ ಬ್ಯಾಡ್ ಡೆಟ್ಸ್ ಆಗತ್ತೆ, ಕಟಬಾಕಿ ಆಗತ್ತೆ, ಅದು ಲಾಸ್ ಅಸೆಟ್ ಆಗತ್ತೆ. ಅದನ್ನ ನಾವು ಬ್ಯಾಡ್ ಡೆಟ್ಸ್ ಅಂತೀವಿ, ಲಾಸ್ ಅಸೆಟ್ ಅಂತೀವಿ. ಸೊ ಸುಸ್ಥಿರ ಸಾಲ ಚೆನ್ನಾಗಿ ಬರ್ತಾ ಇರುವಂತದ್ದು, ಬಾಕಿ ಸಾಲ 1 ಕಂತೋ 2 ಕಂತೋ ಒಂದಿಷ್ಟು ದಿನಗಳಿಗೆ, 1 ವರ್ಷಕ್ಕಿಂತ ಕಡಿಮೆ ಇರುವಂತಹ 3 ತಿಂಗಳಿಗಿಂತ ಜಾಸ್ತಿ ಅವಧಿಯಲ್ಲಿ ಅವು ಏನಾರು ಇದಾಗ್ಬಿಡ್ತು ಅಂತ ಹೇಳಿದ್ರೆ ನಾವು ಅದನ್ನ ಬಾಕಿ ಸಾಲ ಅಂತೀವಿ. ನಂತರದ ನೆಕ್ಸ್ಟ್ ಅದು ಪ್ರಮೋಷನ್ ಹೇಗಾಗತ್ತೆ, ಅದರಲ್ಲಿ ನಾನ್ ಪರ್ಫಾರ್ಮಿಂಗ್ ಲೋನ್ ಆಗತ್ತೆ, ಸುಸ್ತಿ ಸಾಲ ಆಗತ್ತೆ. ಇದರಲ್ಲಿ ನಮಗೆ NPA ನಲ್ಲಿ 2 ವರ್ಗ.
NPA ಆಗಿರುವಂತದ್ದು, 12 ತಿಂಗಳಿಗಿಂತ ಜಾಸ್ತಿ NPA ಆಗಿ ಉಳಿದಿರುವಂತದ್ದು. ಇಲ್ಲಿ NPA ಆಗಿರುವಂತದ್ದು ಅದು ಬಾಕಿ ಆದ ನಂತರ, ಬಾಕಿಯ ಅವಧಿ ಮುಗಿದ ನಂತರ NPA ಆಗತ್ತೆ. NPA ಆಗಿ 12 ತಿಂಗಳು ಉಳಿದ್ರೆ ಅದು ಸಬ್ಸ್ಟ್ಯಾಂಡರ್ಡ್ ಅಸೆಟ್. NPA ಆದ ನಂತರ 12 ತಿಂಗಳಿಗಿಂತ ಜಾಸ್ತಿ ಆದ್ರೆ ಅದು ಡೌಟ್ಫುಲ್ ಅಸೆಟ್. ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಮೊದಲು ಒಂದು ಕಂತು ಬಾಕಿ ಇಲ್ಲ, ಅದು ಹಾಗಾದ್ರೆ ಸುಸ್ಥಿರವಾದ ಸಾಲ. 90 ದಿನಗಳಿಗಿಂತ ಜಾಸ್ತಿ ಬಾಕಿ ಇದೆ, ಆವಾಗ ಅದು ಬಾಕಿ ಸಾಲ ಆಗತ್ತೆ. ಬಾಕಿ ಸಾಲ ಆದ ನಂತರ 12 ತಿಂಗಳಿಗಿಂತ ಜಾಸ್ತಿ ಏನಾದ್ರು ಉಳಿದ್ರೆ ಅವು ಸುಸ್ತಿ ಸಾಲ ಆಗತ್ತೆ. ಅಲ್ಲಿಂದ NPA ಆದ ನಂತರ 12 ತಿಂಗಳಿಗಿಂತ ಜಾಸ್ತಿ NPA ಆಗಿದ್ದರೆ ಸುಸ್ತಿ ಸಾಲ ಸಬ್ಸ್ಟ್ಯಾಂಡರ್ಡ್. NPA ಆಗಿ ಆದ ನಂತರ 12 ತಿಂಗಳಿಗಿಂತ ಜಾಸ್ತಿ ಆಗ್ಬಿಟ್ರೆ ಅದು ಡೌಟ್ಫುಲ್ ಅಸೆಟ್. ಲಾಸ್ಟ್ ಕಟಬಾಕಿ ಸಾಲ, ಬ್ಯಾಡ್ ಡೆಟ್ಸ್, ಲಾಸ್ ಅಸೆಟ್ಸ್. ಸಂಶಯಾಸ್ಪದ ಸಾಲದಿಂದ ಮತ್ತು ಕೆಟ್ಟ ಪರಿಸ್ಥಿತಿಗೆ ಹೋಗಿರುವಂತದ್ದು ಕಟಬಾಕಿ ಸಾಲ ಅಂದ್ರೆ ಬ್ಯಾಡ್ ಡೆಟ್ಸ್, ಅದು ಲಾಸ್ ಅಸೆಟ್, ನಷ್ಟ ಆಗಂತದ್ದು. ಎಲ್ಲ ರೀತಿಯಲ್ಲೂ ನಾವು ಕೇಸ್ ಹಾಕಿ ವಸೂಲು ಮಾಡ್ಬೇಕಾಗತ್ತೋ ಅಥವಾ ತುಂಬಾ ರಿಸ್ಕಿ ಇರುವಂತ ಸಾಲಗಳು. ಅಂದ್ರೆ ಅದರ ಮೇಲೆ ವಸೂಲಾತಿ ಬಗ್ಗೆ ಸಂಪೂರ್ಣ ಭರವಸೆ ಕಳ್ಕೊಂಡ್ಬಿಟ್ಟಿದೀವಿ. ಇದು ಸುಸ್ತಿ ಸಾಲದಲ್ಲಿ ಅಂತಿಮ ಹಂತ. NPA ನಲ್ಲಿ ಲಾಸ್ಟ್ ಕ್ಯಾಟಗರಿ. NPA ನಲ್ಲಿ 3 ಕ್ಯಾಟಗರಿ. ಒಂದು ಸಬ್ಸ್ಟ್ಯಾಂಡರ್ಡ್ ಅಸೆಟ್, ಎರಡನೇದು ಡೌಟ್ಫುಲ್ ಅಸೆಟ್. ಅದೆರಡು NPA ನಲ್ಲಿ ಒಂದು ಕ್ಯಾಟಗರಿ ಇರ್ತಿತ್ತು. ಇದು ಅದಕ್ಕಿಂತ ಜಾರಿದರೆ, ಅದಕ್ಕಿಂತ ಕೆಳಗೆ ಹೋದರೆ ಬ್ಯಾಡ್ ಡೆಟ್ಸ್, ಇದು ಲಾಸ್ಟ್ ಕ್ಯಾಟಗರಿ. ಇದು ಸುಸ್ತಿ ಸಾಲದ ವರ್ಗೀಕರಣದಲ್ಲಿ ಅಂತಿಮ ಹಂತ. ಈ ಬ್ಯಾಡ್ ಅಸೆಟ್ ಅದು ನಮ್ಮ NPA ನಲ್ಲಿ ಲಾಸ್ಟ್ ಹಂತ ಆಗಿರೋದ್ರಿಂದ ಆಂತರಿಕ ಅಥವಾ ಹೊರಗಿನ ಲೆಕ್ಕ ಪರಿಶೋಧಕರು ಅಥವಾ ಇಲಾಖೆ ತಪಾಸಣೆಯರು ಇದನ್ನ ವಸೂಲಾತಿ ಅಸಾಧ್ಯ ಅಂತ ಗುರುತಿಸಿದ ಅಥವಾ ಸಂಪೂರ್ಣವಾಗಿ ತೊಡೆದು ಹಾಕಬೇಕಾದ ತೊಡೆದು ಹಾಕಬೇಕಾದ ಸಾಲ, ರೈಟ್ ಆಫ್ ಮಾಡಬೇಕಾದಂತ ಸಾಲಗಳಾಗತ್ತೆ. ಈ ಹಂತಗಳು ನಾವು ವಸೂಲಾತಿ ಕ್ರಮದಲ್ಲಿ ಇದನ್ನ ಹಂತ ಹೇಳ್ತೀವಿ. ಯಾವಾಗ ಅಂದ್ರೆ ಎಲ್ಲ ವಸೂಲಾತಿ ಕ್ರಮಗಳನ್ನು ಮಾಡಿದೀವಿ ನಾವು, ಆದರೆ ಏನು ಬರೋದಿಲ್ಲ. ಸಂಶಯಾಸ್ಪದ ಸಾಲಗಳು ಅಥವಾ NPA ಆಗೋಕ್ಕಿಂತ ಮೊದಲು ಬಾಕಿ ಸಾಲಗಳು, ಸಂಶಯಾಸ್ಪದ ಸಾಲಗಳಿಗೆ ನಾವು ರಿಕವರಿ ಪ್ರಾಸೆಸ್ ಅಲ್ಲಿ ಇಡ್ತೀವಿ. ಕಟಬಾಕಿ ಸಾಲ ಆಯ್ತು ಅನ್ನೋದು ಯಾವಾಗ ಅಂದ್ರೆ ಅದ್ರ ಮೇಲೆ ರಿಕವರಿ ಆಗೋದಿಲ್ಲ ಅಂತೇಳಿ ಇಟ್ಕೊಂಡಿರುವಂತ ಸಾಲಗಳು. ಇದು ಅಂತಿಮ. ಡೌಟ್ಫುಲ್ ಸಾಲದಿಂದ ದೀರ್ಘಕಾಲದವರೆಗೆ ಡೌಟ್ಫುಲ್ ಸಾಲ ಆಗಿದ್ರೆ ನಂತರ ಅದನ್ನ ನಾವು ಕಟಬಾಕಿ. ಯಾವಾಗ ಈ ಡೌಟ್ಫುಲ್ ಅಸೆಟ್ಸ್ಗೆ ನಾವು ಸುಸ್ತಿ ಸಾಲಗಳಿಗೆ ಇಷ್ಟೇ ಅವಧಿವರೆಗೆ ಅಂತ ಹೇಳಿಲ್ಲ, ಅದನ್ನು ಎಷ್ಟು ಅವಧಿವರೆಗೂ ಡೌಟ್ಫುಲ್ ಅಂತೇಳಿ ಇದು ಮಾಡ್ಬೋದು. ಎಲ್ಲಿವರೆಗೆ ಡೌಟ್ಫುಲ್ ಅಂತ ಹೇಳಿದ್ರೆ ಸಾಲ ವಿವಾದದಲ್ಲಿದೆ, ಅದು ರಿಕವರಿ ಆಗ್ಬೋದು. ರಿಕವರಿ ಆಗೋದಿಲ್ಲ ಅಂತ ಒಂದಟ್ಟಾದಾಗ ಅದನ್ನ ಡೌಟ್ಫುಲ್ ಅಸೆಟ್ ಇಂದ ಬ್ಯಾಡ್ ಡೆಟ್ಗೆ, ಕಟಬಾಕಿ ಸಾಲಕ್ಕೆ ವರ್ಗಾವಣೆ ಮಾಡ್ತೀವಿ. ಕಟಬಾಕಿ ಸಾಲಗಳಿಗೆ ಬಡ್ಡಿಯಾಗಿದ್ದರೆ ಬಡ್ಡಿಯನ್ನ ನಾವು ಆಕರಣೆ ಪದ್ಧತಿಯಲ್ಲಿ ಇರೋದ್ರಿಂದ ನಾವು ತಗೊಳ್ಳದೇ ಇರೋದಿಲ್ಲ, ಅಸಲನ್ನ ತೊಡೆದು ಹಾಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಡೌಟ್ಫುಲ್ ಅಸೆಟ್ ದೀರ್ಘಕಾಲದವರೆಗೆ ವಸೂಲಾಗದೆ ಇದ್ದಾಗ, ಅಂದ್ರೆ 3-4 ವರ್ಷ ಸುಮ್ಮನೆ ಕೂತ್ಕೊಂಡಿರ್ತೀವ, ಇಲ್ಲ. ಇದು ಕ್ಲಾಸಿಫಿಕೇಶನ್ ಪೀರಿಯಡ್ ನಲ್ಲಿ ಆ ಕಡೆಯಿಂದ ವಸೂಲಾತಿಗೆ ಬೇಕಾದ ಕ್ರಮ ಜರುಗಿಸ್ತಾನೆ ಇರ್ತೀವಿ. ಆ ವಸೂಲಾತಿ ಕ್ರಮಗಳು ಕೂಡ ನಮ್ಗೆ ಏನು ಉಪಯೋಗ ಆಗಿಲ್ಲ, ಅದನ್ನ ಏನು ಇದು ಬರ್ಲಿಕ್ಕೆ ಆಗ್ತಾ ಇಲ್ಲ. ಏನೇನೋ ನಮ್ಮಲ್ಲಿ ಕಾನೂನಿನ ಕೊರತೆ ಇದಾಗಿರ್ಬೋದು, ಅಥವಾ ದಾಖಲಾತಿಗಳ ಕೊರತೆ ಆಗಿರ್ಬೋದು, ಅಥವಾ ಅವನ್ ದಿವಾಳಿ ಆಗಿರ್ಬೋದು, ಅಥವಾ ಜಾಮೀನ್ದಾರನು ಸಿಗದೆ ಇರ್ಬೋದು, ಏನೂ ವಸೂಲಾಗಿ ಆಗೋದಿಲ್ಲ ಅಂತ ಹೇಳಿದಾಗ ಅದನ್ನ ನಾವು ಬ್ಯಾಡ್ ಡೆಟ್ಸ್ ಅಂತ ಮಾಡ್ತೀವಿ. ಎಷ್ಟೋ ಸಾರಿ ಬ್ಯಾಡ್ ಡೆಟ್ಸ್ ಅಂತ ಹೇಳಿ ನಾವು ಮಾಡ್ಬಿಡ್ಬೋದಾ ಸರ್, ಎಲ್ಲದಕ್ಕೂ ನಾವು ಬ್ಯಾಡ್ ಡೆಟ್ಸ್ ಅಂತ ಮಾಡ್ಬೋದಾ? ಖಂಡಿತ ಇಲ್ಲ. ವಸೂಲಾತಿ ಕ್ರಮಗಳು ನಮಗ್ ಜರುಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಮನದಟ್ಟಾದಾಗ ಮಾತ್ರ ನೀವು ಸಾಲವನ್ನ ಬ್ಯಾಡ್ ಡೆಟ್ಸ್ ಅಂತೇಳಿ ಮಾಡ್ಬೇಕಾಗತ್ತೆ. ಅಂದ್ರೆ ಇದನ್ನ ನಷ್ಟ ಅಂತೇಳಿ ನಾವು ಸಂಪೂರ್ಣವಾಗಿ ತೆಗೆದುಹಾಕ್ಬೇಕಾಗತ್ತೆ. ಲಾಸ್ಟ್ ಆ ರೀತಿ ನಮ್ಮ ನಷ್ಟದಿಂದ ತೆಗೆದಾಕಿದ್ರೆ, ಸರ್ ನಾವು ನಷ್ಟ ಅಂತೇಳಿ ನಾವು ಅಕೌಂಟ್ಸ್ ಅಲ್ಲಿ ಹೊಡೆದಾಕಿದೀವಿ,
ಆವಾಗ ನಾವು ಕೇಸ್ ಹಾಕೊಂಡಿದ್ದನ್ನ ಕೇಸ್ ವಿಡ್ರಾ ಮಾಡ್ಬಿಡೋದ ಅಥವಾ ಕೇಸ್ ಮುಗಿದೋಗ್ಬಿಡತ್ತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ತೊಡೆದಾಕಿರುವಂತದ್ದು ಕೇವಲ ನಮ್ಮ ಬುಕ್ಸ್ ಆಫ್ ಅಕೌಂಟ್ ನಲ್ಲಿ ಅವನಿಗೆ ನಿಮ್ಮ ಇದು ಬ್ಯಾಲೆನ್ಸ್ ಇಲ್ಲ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟಿರೋದಿಲ್ಲ. ಹಾಗಾಗಿ ವಸೂಲಾತಿ ಕ್ರಮ ಇದೆ. ಅದು ನಮಗನ್ಸಿದೆ ಬರೋದಿಲ್ಲ ಅಂತ ನಾವು ಸೇಫ್ ಆಗಿರ್ಲಿಕ್ಕೋಸ್ಕರ ನಾವು ತೊಡೆದಾಕೊಂಡಿದೀವಿ ಹೊರತು ವಸೂಲಾತಿ ಕ್ರಮಗಳನ್ನ ನಿಲ್ಲಿಸ್ಬಿಡ್ಬೇಕು ಖಂಡಿತ ಇಲ್ಲ. ಅದನ್ನು ಮುಂದುವರಿಸಬಹುದು, ವಸೂಲಾತಿ ಕ್ರಮಗಳನ್ನು ಮುಂದುವರಿಸಬಹುದು. ಆದ್ರೆ ಏನಪ್ಪಾ ಅಂದ್ರೆ ಮುಂದಿನ ವರ್ಷದಿಂದ ನಮ್ಮ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅದನ್ನ ಲಾಸ್ ಅಸೆಟ್ ಅಂತ ಹೇಳಿ ನಾವು ಇದು ಮಾಡಿರ್ತೀವಿ, ಅದನ್ನ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ ಪರಿಗಣನೆ ಮಾಡಿರೋದಿಲ್ಲ. ಸೊ ಆದ ನಂತರದ ವರ್ಗೀಕರಣ. ಇನ್ನು ಸಾಲ ವಸೂಲಾತಿ ಕ್ರಮಗಳಿಗೂ ಈ ವರ್ಗೀಕರಣಗಳಿಗೂ ಯಾವುದೇ ಸಂಬಂಧ ಇಲ್ಲ. ನೀವು ಸಂಶಯಾಸ್ಪದ ಸಾಲ ಮಾಡಿದಿರಿ, ಅದು ರಿಕವರಿ ಬಿಟ್ಬಿಡಿ, ಅಥವಾ ಬ್ಯಾಡ್ ಡೆಟ್ಸ್ ಅಂತೇಳಿ ರೈಟ್ ಆಫ್ ಮಾಡಿದಿರಿ, ಹಾಗಾಗಿ ವಸೂಲಾತಿ ಕ್ರಮಗಳನ್ನ ನಿಲ್ಲಿಸ್ಬಿಡಿ. ಖಂಡಿತ ಆ ರೀತಿ ಏನು ಹೇಳೋಕ್ ಬರೋದಿಲ್ಲ. ವಸೂಲಾತಿ ಕ್ರಮಗಳಿಗೂ ಸಾಲವನ್ನ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ನಲ್ಲಿ ನಾವು ವರ್ಗೀಕರಣ ಮಾಡೋದಕ್ಕೂ ಯಾವುದೇ ಡೈರೆಕ್ಟ್ ನೆಕ್ಸಸ್ ಅಥವಾ ನೇರವಾದ ಸಂಬಂಧ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಲಾಸ್ ಅಸೆಟ್ ಅಂತ ಹೇಳಿ ತೆಗೆದಾಕ್ಬಿಟ್ರೆ ವಸೂಲಿ ಮಾಡ್ಲಿಕ್ಕೆ ಬರೋದಿಲ್ಲಲ್ಲ ಸರ್? ಖಂಡಿತ. ನಾವು ಲಾಸ್ ಅಂತ ಹೇಳಿ ತೆಗೆದಾಕಿರೋದ್ರಿಂದ ಹಿ ವಿಲ್ ನಾಟ್ ಗೆಟ್ ಎ ರೈಟ್. ಅವನಿಗೆ ಏನು ಸವಲತ್ತು ಸಿಗೋದಿಲ್ಲ. ಇಲ್ಲ ನೀವು ಲಾಸ್ ಅಂತ ಹೊಡೆದಾಕಿದಿರಿ, ನಾ ಕೊಡೋದಿಲ್ಲ, ನೋ ಹಿ ಕ್ಯಾನ್ ನಾಟ್ ಸೇ. ಅಥವಾ ನಮಗೆ ಅವನ ಮೇಲಿರುವಂತ ರೈಟ್ಗಳು ಹೋಗ್ಬಿಡುತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಈಗ ನೋಡಿ, ಸಾಲ ಬರ್ತಾ ಇಲ್ಲ ಅಂತೇಳಿ ನಷ್ಟ ಅಂತ ಹೇಳಿ ಇಟ್ಕೊಂಡು ಅದ್ರ ಮೇಲೆ ಬಡ್ಡಿನೂ ಬರ್ತಾ ಇಲ್ಲ, ಸಾಲನೂ ವಸೂಲಿ ಆಗ್ತಾ ಇಲ್ಲ ಅಂತೇಳಿ ನಷ್ಟದಲ್ಲಿ ನಾವು ತೋರ್ಸ್ಕೊಂಡು ಹೋಗೋಕ್ಕಿಂತ ನಮಗೆ ಎ ಕೆಟಗರಿ ಹೋಗ್ಲಿಕ್ಕೆ ಕಷ್ಟ ಆಗತ್ತೆ. ಯಾವಾಗಾದ್ರೆ ಇದು ನಮ್ಗೆ ಎಲ್ಲಿ ಇಂಪಾರ್ಟೆಂಟ್ ಆಗತ್ತೆ, ಇದರ ಕೊನೆಗಳಲ್ಲಿ ಹೇಳ್ತೀನಿ, ನಾನು ತಿಳಿದಿರಬೇಕಾದ ಅಂಶಗಳು ಬರುತ್ತಲ್ಲ, ಅಲ್ಲಿ ನಮಗೆ ವರ್ಗೀಕರಣದ ಇಂಪಾರ್ಟೆಂಟ್ ಆಗತ್ತೆ. ನಾವು NPA ಮೋರ್ ದನ್ 5% ನಮ್ಮ ಸಾಲದಲ್ಲಿ 5% ಗಿಂತ ಜಾಸ್ತಿ NPA ಅಂತ ತೋರಿಸ್ತಾ ಇದ್ದಲ್ಲಿ ನಮಗೆ ಬಿ ಕೆಟಗರಿ ಹೋಗ್ತೀವಿ. ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ ಹೋಗ್ಲಿಕ್ಕೆ ಕಾರಣ ಈ NPA ಕ್ಲಾಸಿಫಿಕೇಶನ್ಗೆ ನಾವು ಮಾಡ್ತಾ ಇದು ಇಟ್ಕೊಂಡಿರುವಂತದ್ದು. ತೊಡೆದಾಕ್ಬಿಟ್ರೆ ಅದಷ್ಟು ಬರೋದಿಲ್ಲ ಅಂತೇಳಿ ನಾವು ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ತೊಡೆದಾಕಿರ್ತೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ರೈಟ್ ಆಫ್ ಮಾಡಿದೀವಿ ಅಂದ್ರೆ ಅದರ ಮೇಲಿನ ಎಲ್ಲ ಕ್ರಮಗಳನ್ನ ಬಿಟ್ಬಿಟ್ಟಿದೀವಿ ಅಥವಾ ವಿಡ್ರಾ ಮಾಡ್ಬಿಟ್ಟಿದೀವಿ, ಕೇಸನ್ನು ವಿಡ್ರಾ ಮಾಡ್ಬಿಟ್ಟಿದೀವಿ. ಅವನ ಬಗ್ಗೆ ಏನು ಕ್ರಮ ತಗೊಳ್ಳೋದಿಲ್ಲ, ಅವನು ಬಂದು ಕೊಟ್ರೆ ನಾವು ತಗೊಳ್ಳೋದಿಲ್ಲ. ನೋ, ಅವನ ಮೇಲಿನ ಕ್ರಮಗಳು ಅದೇ ರೀತಿ ಜಾರಿಯಲ್ಲಿ ಇರ್ತದೆ. ಅವನ ಆಸ್ತಿಯ ಮೇಲೆ ಕ್ರಮಗಳಿದ್ರೆ ಅವನ ಆಸ್ತಿ, ಅವನ ಅಕಸ್ಮಾತ್ ಇದ್ರೆ ಅವನ ಮೇಲಿನೇ, ಜಾಮೀನ್ದಾರ ಮೇಲೆ ಅಥವಾ ವಾರಸುದಾರರ ಮೇಲೆ ಯಾವ ರೀತಿಯ ಕ್ರಮಗಳನ್ನ ಮುಂದುವರಿಸಬೇಕು ಅದಷ್ಟು ಮುಂದುವರಿತಾ ಇರ್ತದೆ. ಆದರೆ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ನಾವು ರೈಟ್ ಆಫ್ ಮಾಡ್ಲಿಕ್ಕೆ ಕಾರಣ ನಮ್ಮ ಬುಕ್ಸ್ ಅಲ್ಲಿ ಆ ರೀತಿಯ ಸಾಲಗಳು ಹೆಚ್ಚು ಹೆಚ್ಚು ತೋರಿಸ್ತಾ ಇದ್ದಂಗೂ ನಮಗೆ ನಮ್ಮ ಸಹಕಾರ ಸಂಘದ ಆಡಿಟ್ ವರ್ಗೀಕರಣ ಎ ಇಂದ ಬಿ ಕೆಟಗರಿ, ಬಿ ಇಂದ ಸಿ ಕೆಟಗರಿ, ಸಿ ಇಂದ ಡಿ ಕೆಟಗರಿ ಹೋಗ್ತಾ ಹೋಗುತ್ತೆ. ಆಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ವರ್ಗೀಕರಣದಲ್ಲಿ ನಾವು ಎ ಇಂದ ಬಿ ಹೋದ ತಕ್ಷಣ ನಮಗೆ ಬೇರೆಯವರು ನಮ್ಮ ಸೊಸೈಟಿಯನ್ನ ನೋಡುವಂತಹ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಮತ್ತು ನಮಗೆ ಬೇರೆ ಕಡೆಯಿಂದ ಸಿಗುವಂತಹ ಸವಲತ್ತುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಅದನ್ನ ಆಸ್ತಿಯನ್ನು ತೊಡೆದಾಕ್ತೀವಿ ಅಂತ ಹೇಳಿದ್ರೆ ನಮ್ಮ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಇಲ್ಲಿ ಯಾವುದೇ ತರದಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಸರ್ ಅವನಿಗೆ ನಾವು ತೊಡೆದಾಕಿದ್ವಿ ಗೊತ್ತಾದ್ರೆ ಅವನು ಕೊಡದೆ ಹೋದ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಿಮಗೆ ಅವನ ಮೇಲೆ ಜರುಗಿಸುವಂತಹ ಎಲ್ಲ ಕ್ರಮಗಳಿಗೆ ಇರಬೇಕಾದ ಅಷ್ಟು ಹಕ್ಕುಗಳು ಇರತ್ತೆ. ದೊಡ್ಡ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಈಗಾಗಲೇ ನಷ್ಟದಲ್ಲಿ ರಿಕವರಿ ಮಾಡ್ಲಿಕ್ಕೆ ಆಗದೆ ಇರುವಂತಹ ಬ್ಯಾಡ್ ಡೆಟ್ಸ್ ಅಂತ ಹೇಳಿ ಏನೇನ್ ದೊಡ್ಡ ದೊಡ್ಡ ನೀರವ್ ಮೋದಿ ಇರ್ಬೋದು ಅಥವಾ ಇವನ್ ಇರ್ಬೋದು, ಯಾರು ಸುಮಾರು ಜನ ಇದಾರಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ ಬಿಟ್ಬಿಡ್ತೀವ? ಇಲ್ಲ, ಆ ಕ್ರಮಗಳು ಆದ್ರೆ ಇದನ್ನ ನಾವು ತೊಡೆದಾಕೊಂಡಿದೀವಿ. ಯಾಕೆಂದ್ರೆ NPA ಜಾಸ್ತಿ ಇದ್ರೆ RBI ಕೂಡ ನಿಮ್ಮಲ್ಲಿ NPA ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಇದು ಮಾಡ್ತೀವಿ. ಸೊ ಇದಾಗಿತ್ತು. ಈಗ ನೆಕ್ಸ್ಟ್ ಸಾಲ ವಸೂಲಾತಿ ಕ್ರಮಗಳನ್ನು ನೋಡ್ತಾ ಬರೋಣ. ಸಾಲ ವಸೂಲಾತಿ ಕ್ರಮಗಳಲ್ಲಿ ನಾನು ಮೊದಲಿಗೆ ಸಾಲ ವಸೂಲಾತಿ ಕ್ರಮಗಳನ್ನ ಸೂಕ್ಷ್ಮವಾಗಿ ಹೇಳ್ತೀನಿ.
ಮುಂದೆ ಇದನ್ನ ವಿಸ್ತರಿಸ್ಕೊಂಡು ಹೋಗೋಣ. ಸಾಲ ವಸೂಲಾತಿ ಕ್ರಮಗಳು ಹೇಗಿರಬೇಕು? ಸಾಲ ವಸೂಲಾತಿ ಕ್ರಮಗಳಿಗೆ ಎಸ್ಪೆಷಲಿ ನಮಗೆ ಸಹಕಾರ ಸಂಘಗಳಿಗೆ ಸಾಲ ವಸೂಲಾತಿಗೆ 3 ಮಾರ್ಗಗಳಿದಾವೆ. 3 ಮಾರ್ಗಗಳಿಂದ ನಾವು ಸಾಲ ವಸೂಲಾತಿ ಮಾಡಬಹುದು. ಒಂದು, ರಾಜಿ ಸಂಧಾನ ಪ್ರಕ್ರಿಯೆಗಳು, ಕನ್ಸಿಲಿಯೇಷನ್. ನಾವು ಅವ್ರ ಜೊತೆ ಕುತ್ಕೊಂಡು ರಾಜಿ ಮಾಡ್ಕೊಂಡು ಎಷ್ಟು ಏನೋ ಒಂದು ಕೊಡ್ತೀವಿ ಅಥವಾ ಸಂಧಾನ ಮಾಡ್ಕೊಡ್ತೀವಿ, ಕನ್ಸಿಲಿಯೇಷನ್ ಮಾಡ್ಕೊಡ್ತೀವಿ. ಎಷ್ಟೋ ನಮ್ಮ ಸಾಲಗಳು ರಾಜಿ ಸಂಧಾನ ಕ್ರಿಯೆಯಿಂದ ಅವರ ಹತ್ರ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳುವಂಥದ್ದು. ಇದು ಬೇರೆ ಯಾರೂ ಇರೋದಿಲ್ಲ. ನಾವು ಮ್ಯಾನೇಜ್ಮೆಂಟ್ನವರು ಅಥವಾ ಸಿಇಒ ಪ್ಲಸ್ ಸಾಲಗಾರ ಇದ್ರ ಮಧ್ಯೆ ಮಾತುಕತೆಗಳ ಮೂಲಕ ಅದು ಆಗಿಲ್ಲ. ನೆಕ್ಸ್ಟ್ ಆರ್ಬಿಟ್ರೇಷನ್ಗೆ ಹೋಗುತ್ತೆ. ಆರ್ಬಿಟ್ರೇಷನ್ ಅಂದ್ರೆ ಆರ್ಬಿಟ್ರೇಟರ್ ಆಗಿ ನಮ್ಮ ಇಲಾಖೆಯ ಅಧಿಕಾರಿಗಳಿರ್ತಾರೆ, ಅವರ ಮೂಲಕ ನಾವು ಬಗೆಹರಿಸ್ಕೊಳ್ತೀವಿ. ಪಂಚಾಯಿತಿ ಕಾಯ್ದೆ ಅಂತ ಹೇಳ್ತೀವಿ, ಪಂಚಾಯಿತಿ ಕಾಯ್ದೆ ಪ್ರಕ್ರಿಯೆ ಮೂಲಕ ನಾವು ಬಗೆಹರಿಸ್ಕೊಳ್ತೀವಿ. ಅಲ್ಲೂ ಆಗಿಲ್ಲ. ಸಿವಿಲ್ ನ್ಯಾಯ ಲಾಸ್ಟ್ ರೆಸಾರ್ಟ್. ಸಿವಿಲ್ ಕೋರ್ಟ್ಗಳಿಗೆ ಹೋಗ್ತೀವಿ. ಸಿವಿಲ್ ಕೋರ್ಟ್ಗಳು ನಮಗೆ ಲಾಸ್ಟ್ ರೆಸಾರ್ಟ್. ಇದು ಮೂರನ್ನು ಏನೇನು ಅಂತ ಸೂಕ್ಷ್ಮವಾಗಿ ನೋಡೋಣ, ಮತ್ತೆ ವಿವರವಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ರಾಜಿ ಸಂಧಾನ ಅನ್ನೋದು ಯಾವ್ಯಾವ ರೀತಿ ಇರ್ತದೆ, ಅದಕ್ಕೆ ರಾಜ್ಯಗಳಿಗೆ ಯಾವ್ಯಾವ ರೀತಿ ಪ್ರಕ್ರಿಯೆಗಳಿರ್ತದೆ, ಇದೆಲ್ಲ ನೋಡ್ಕೊಳ್ತಾ ಹೋಗೋಣ. ಈಗ ಸೂಕ್ಷ್ಮ ನೋಡ್ತಾ ಹೋಗೋಣ. ರಾಜಿ ಸಂಧಾನ ಮಾತುಕತೆಯ ಮೂಲಕ ಮಾಡುವಂಥದ್ದು. ಸಾಲ ವಸೂಲಾತಿಯಲ್ಲಿ ಯಾವುದೇ ಸಾಲ ಇರಲಿ, ಮೊದಲು ನೋಟಿಸ್ ಕೊಡೋಕ್ಕಿಂತ ಮೊದಲು ರಾಜಿ ಸಂಧಾನ ನಡೆಯುತ್ತೆ. ಒಂದು ಪ್ರಥಮ ಹಂತದ ಪ್ರಕ್ರಿಯೆ. ಈ ರಾಜಿ ಸಂಧಾನ ಪ್ರಕ್ರಿಯೆಗೆ ಇದೇ ರೀತಿ ಪ್ರಕ್ರಿಯೆ ಇರಬೇಕಾ? ಇಲ್ಲ. ಒಂದೊಂದು ಸಾಲಗಳಿಗೆ, ಒಂದೊಂದು ವರ್ಗದ ಸಾಲಗಳಿಗೆ, ಒಬ್ಬೊಬ್ಬ ವ್ಯಕ್ತಿ ಜೊತೆಗಿರುವಂತಹ ಸಾಲಗಳಿಗೂ ಬೇರೆ ಬೇರೆ ಪ್ರಕ್ರಿಯೆ ಮೂಲಕ ನಾವು ರಾಜಿ ಮಾಡ್ಕೊಳ್ಬಹುದು, ಸಂಧಾನ ಮಾಡ್ಕೊಳ್ಬಹುದು. ಇದರ ವೈಶಿಷ್ಟ್ಯತೆ ಏನು ಅಂದ್ರೆ, ಇದು ಇಬ್ಬರಿಗೂ ವಿನ್ ವಿನ್ ಸಿಚುಯೇಷನ್. ಅವನು ಕೂಡ ನಮ್ಮನ್ನ ಕೇಳ್ಕೊಂಡು ಬರ್ತಾನೆ, ನಾವು ಕೂಡ ಅವನ ಮಾತಿಗೆ ತಲೆಬಾಗ್ತೀವಿ ಅಥವಾ ಬೆಲೆ ಕೊಡ್ತೀವಿ. ಅವನು ಒಂದಿಷ್ಟು ಹೇಳ್ಕೊಳ್ತಾನೆ, ತನ್ನ ಪರಿಸ್ಥಿತಿ ಹೀಗಿದೆ ನಂಗೊಂದು ಸ್ವಲ್ಪ ಅವಕಾಶ ಕೊಡಿ, ಅಥವಾ ಏನೋ ಒಂದು ರಿಯಾಯಿತಿ ಕೊಡಿ, ಈ ರೀತಿ ಖಂಡಿತ ನಾವೆಲ್ಲ ಮಾಡ್ತೀವಿ. ಅಂದ್ರೆ ಇದು ತುಂಬಾ ಸರಳವಾದಂತಹ, ಸುಲಭವಾದಂತಹ ಪ್ರಕ್ರಿಯೆ. ಎಲ್ಲ ಸೊಸೈಟಿಗಳಲ್ಲೂ ಈ ರಾಜಿ ಸಂಧಾನ ಪ್ರಕ್ರಿಯೆ ಪ್ರಾಥಮಿಕ ಹಂತದಲ್ಲಿ ನಡಿಬೇಕು. ಇದು ಒಳ್ಳೆಯದು. ಇದು ಅತ್ಯಂತ ಶೀಘ್ರವಾಗಿ ವ್ಯಾಜ್ಯ ವಿಲೇವಾರಿ ಪ್ರಕ್ರಿಯೆ ಆಗತ್ತೆ. ಉದಾಹರಣೆ ತಗೊಳ್ಳೋಣ. ರಾಜಿ ಸಂಧಾನಕ್ಕೆ ಒಂದು ಉದಾಹರಣೆ ತಗೊಂಡು ನನ್ನ ನೆಕ್ಸ್ಟ್ ಮುಂದಿನ ಇದಕ್ಕೆ ಹೋಗ್ತೀನಿ. ರಾಜಿ ಸಂಧಾನ ಏನು? ನಮ್ಮಲ್ಲಿ ಒಬ್ಬ ಸಾಲಗಾರ ಇದ್ದಾನೆ. ಅವನು ಅನೇಕ ಬಾರಿ, ಒಂದಲ್ಲ ಎರಡಲ್ಲ, ಸುಮಾರು ಸಾರಿ 16 ವರ್ಷಗಳಿಂದ ನಮ್ಮ ಜೊತೆಗೆ ಇದ್ದಾನೆ. 16 ವರ್ಷಗಳಿಂದ ಅನೇಕ ಸಾರಿ ಸಾಲ ತಗೊಂಡಿದ್ದಾನೆ. ಎಲ್ಲದನ್ನು ಇನ್ ಟೈಮ್ ಕೊಟ್ಟಿದ್ದಾನೆ, ಯಾವುದೇ ತೊಂದರೆ ಇಲ್ಲದೆ. ಈಗ ಕೋವಿಡ್ ಕಾರಣದಿಂದಾಗಿ ಅವನಿಗೆ ಸಾಲವನ್ನು ತೀರಿಸುವ ಪರಿಸ್ಥಿತಿಯಲ್ಲಿಲ್ಲ. ಮೊನ್ನೆ ಕೋವಿಡ್ ಆದ ನಂತರ ಅವನು ಆರ್ಥಿಕವಾಗಿ ಹಿನ್ನಡೆಯಾಗಿದೆ. ಹಾಗಾಗಿ ಅವರಿಗೆ ಸಾಲ ತೀರಿಸುವಂತ ಪರಿಸ್ಥಿತಿ ಇಲ್ಲ. ಹಾಗಂತ ಅವನಿಗೆ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. ನಾವು ನೀಡಿದ ಸಾಲವನ್ನ ಎಲ್ಲೋ ದುರ್ವ್ಯಯ ಮಾಡಿದಾನ, ಅನ್ಯೋಪಯೋಗ ಮಾಡಿದಾನ, ಡೈವರ್ಷನ್ ಆಫ್ ಫಂಡ್ಸ್ ಆಗಿದೆಯಾ, ಬೇರೆ ಯಾವುದಕ್ಕೂ ಉಪಯೋಗಿಸ್ಕೊಂಡಿದಾನ? ಯಾವುದೂ ಇಲ್ಲ. ಖಂಡಿತ ಅವನು ತನ್ನ ಸಾಲವನ್ನ ಯಾವುದಕ್ಕೆ ಉಪಯೋಗಿಸ್ಬೇಕಾಗಿತ್ತು ಅದಕ್ಕೆ ಉಪಯೋಗಿಸ್ಕೊಂಡಿದ್ದಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಹಿನ್ನಡೆ ಆಗಿದೆ. ಅವನ ಪರಿಸ್ಥಿತಿಯಲ್ಲಿ ನಾವು ಅವನನ್ನ ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅವನು ಒಳ್ಳೆ ಸಾಲಗಾರ, ನಮಗೆ ಹಿನ್ನಡೆ ಆಗಿರ್ಬೋದು, ನಮಗೆ ಒಂದಿಷ್ಟು ಬಾಕಿ ಆಗಿರ್ಬೋದು, ಸುಸ್ತಿ ಆಗಿರ್ಬೋದು. ಆದ್ರೆ ಸಾಲಗಾರ ಒಳ್ಳೆಯವನು, ನೈತಿಕವಾಗಿ ಒಳ್ಳೆ ಮನುಷ್ಯ. ಅವನು ಸಾಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಹೊರತು ಒಂದಿನ ನೀವ್ ಹೆಂಗ್ ವಸೂಲಿ ಮಾಡ್ಕೊಡ್ತೀರ, ಹೋಗಿ ನೋಡೋಣ, ಹಾಗೆ ಹೀಗೆ ಹೊರಟು ಮಾತಾಡ್ತಾ ಇಲ್ಲ. ನಮ್ಮೆಲ್ಲರಿಗೂ ಗೊತ್ತಿದ್ದವನು, ನಮ್ಮ ಎದುರುಗಡೆ ಅವನು ತಲೆ ಮರೆಸ್ಕೊಂಡು ಇಲ್ಲ. ಅವನ ವ್ಯಾವಹಾರಿಕವಾಗಿ ಹಿನ್ನಡೆ ಆಗಿರೋದು ನಮ್ಗೆಲ್ಲರಿಗೂ ಅರ್ಥ ಆಗ್ತಾ ಇದೆ. ಅವನನ್ನ ನಾವು ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಆಗ ಸಾಕಾಗಿ ಇರುವಂತ ಆಯ್ಕೆಗಳೇನು? ಕರೆಸಿ ಮಾತಾಡ್ತೀವಿ. ನಿನಗ್ ನೋಡಪ್ಪ, 2 ವರ್ಷದ ಕಂತು ಇತ್ತು, 2 ವರ್ಷ ಕಂತು ಬಾಕಿ ಆಗ್ಬಿಟ್ಟಿದೆ. ಈಗ ಒಂದ್ ಕೆಲಸ ಮಾಡೋಣ, ನಿನ್ನ ಅವಧಿಯನ್ನು ವಿಸ್ತರಿಸಿ
EMI ಮೊತ್ತನ ಕಡಿಮೆ ಮಾಡಿ ನಾನು ಇನ್ನೊಂದು ಸ್ವಲ್ಪ ಅನುಕೂಲ ಮಾಡ್ಕೊಡ್ತೀವಿ. ಈಗ ನೀವು ಮುಂದಿನ ವರ್ಷದ ಒಳಗೆ ಮಾಡ್ಬೇಕಿತ್ತಲ್ಲ, ಇನ್ನು 2 ವರ್ಷ ಅವಧಿಯನ್ನು ವಿಸ್ತರಿಸ್ತೀವಿ ಅಥವಾ ಇನ್ನೊಂದು 5 ವರ್ಷ ವಿಸ್ತರಿಸ್ತೀವಿ. ಯಾವ ಸಾಲ ನೋಡಿ ಆ ಸಾಲಗಳಿಗೆ ಅನುಗುಣವಾಗಿ ಅವನ ಮೇಲಿನ ಹೊರೆಯನ್ನ ತಗ್ಗಿಸೋಣ. EMI ಮೊತ್ತ ಈಗ ಪ್ರತಿ ತಿಂಗಳು ಅವನು 25,000 ರೂಪಾಯಿ ಕಟ್ಟಬೇಕಾಗಿದೆ, ನಿನಗೆ ಕಟ್ಲಿಕ್ಕೆ ದುಬಾರಿ ಆಗತ್ತೆ, ಬೇಡ ಅದನ್ನು ತಗ್ಗಿಸಿ 15,000 ರೂಪಾಯಿ ಮಾಡೋಣ. EMI ನ ರೀಕ್ಯಾಲ್ಕುಲೇಟ್ ಮಾಡಿ, ಲೋನ್ ಅನ್ನ ರೀಶೆಡ್ಯೂಲ್ ಮಾಡಿ, EMI ನ ರೀಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಅದರ ಬಗ್ಗೆ ವಿನಾಯಿತಿ ಕೊಡ್ತೀವಿ. ವಿನಾಯಿತಿ ಅಂದ್ರೆ ಬಡ್ಡಿಯಲ್ಲಿ ರಿಯಾಯಿತಿ ಅಥವಾ ಸಾಲದಲ್ಲಿ ರಿಯಾಯಿತಿ ಅಲ್ಲ, ಅವಧಿಯಲ್ಲಿ ವಿನಾಯಿತಿ. ವಿನಾಯಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಟೆನ್ಷನ್, ವಿಸ್ತರಣೆ. ನನಗೆ 1 ವರ್ಷದಲ್ಲಿ 1 ಲಕ್ಷ ರೂಪಾಯಿ ವಾಪಸ್ ಕೊಡ್ಬೇಕಾಗಿತ್ತು ಅಂದ್ರೆ ಅಜಮಾಸು 10,000 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು. ಅದೇ 3 ವರ್ಷಕ್ಕೆ ತಗೊಂಡೋದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ಕೊಟ್ಟರು ಸಾಕಾಗುತ್ತೆ. ನನ್ನ ಮೇಲಿನ ಹೊರೆ ಕಡಿಮೆ ಆದಷ್ಟು ನನಗೆ ಅವಧಿ ವಿಸ್ತಾರ ಆದ್ರೂ ತೊಂದರೆ ಇಲ್ಲ, ನನ್ನ ಮೇಲಿನ ಹೊರೆ ಕಡಿಮೆ ಆಗ್ಬೇಕು ಅನ್ನೋದು ಅವ್ರು ಹೇಳಿದ್ರೆ ಆ ರೀತಿ ಒಪ್ಪಿಸ್ಕೊಂಡ್ರೆ ಅದನ್ನು ಮಾಡ್ಬೋದು. ಎರಡನೇ ಇರುವಂತದ್ದು ಅಲ್ಪಾವಧಿಗೆ ಅವನಿಗೆ ಮಾರಟೋರಿಯಂ ಕೊಡುವಂತದ್ದು, ಕಂತು ಪಾವತಿ ರಜೆ ಘೋಷಣೆ. ಆಯ್ತಪ್ಪ, ನಿನ್ಗೆ ನಮ್ಗೆ ಇದ್ ಮಾಡ್ಕೊಡು, ನಾನು ಮುಂದೆ ಬರ್ತೀನಿ. EOD ಅಂತ, ಅಕ್ನಾಲ್ಜ್ಮೆಂಟ್ ಆಫ್ ಡೆಟ್ ಅಂತ ಹೇಳಿ AOD ಅಂತ ಹೇಳ್ತೀವಿ ನಾವು. ಅಕ್ನಾಲ್ಜ್ಮೆಂಟ್ ಆಫ್ ಡೆಟ್ ಅಂತ ಹೇಳ್ತೀವಿ, ಅದು AOD ಅಂತ ಹೇಳ್ತೀವಿ. ಅಂತದ್ ಮಾಡ್ಕೊಡೋಣಪ್ಪ, ಒಂದ್ ಕೆಲಸ ಮಾಡೋಣ, ಇನ್ನೊಂದು 6 ತಿಂಗಳು ನೀ ಏನು ಕೊಡೋದು ಬೇಡ, ಸುಧಾರಿಸ್ಕೋ. ಆದ್ರೆ ಬಡ್ಡಿ ಆಕರಣೆ ಆಗ್ತಾ ಇರ್ತದೆ, ಅದು ನಿಂಗೆ ಗೊತ್ತಿರಲಿ. ಕಂತು ಪಾವತಿಗೆ ನಾವು ರಜೆ ಘೋಷಣೆ ಮಾಡ್ತೀವಿ. ನಿನ್ ಕಂತನ್ನ ವಾಪಸ್ ಕೊಡೋದ್ ಬೇಡಪ್ಪ, ನಿನ್ನ 6 ತಿಂಗಳು ಸುಧಾರಿಸ್ಕೋ, ನಿನ್ಗೆ ಏನೇನ್ ಬೇಕೋ ಅದಷ್ಟು. ಆದ್ರೆ ಅಲ್ಲಿವರೆಗೆ ಬಡ್ಡಿ ಆಗ್ತಾ ಇರ್ತದೆ, ಅದನ್ನ ನಾವು ಏನ್ ಮಾಡ್ತೀವಿ, ಒಂದಿಷ್ಟು 6 ತಿಂಗಳ ಕಾಲ ನಿಮ್ಗೆ ರಜೆ ಕೊಡ್ತೀವಿ. ಅದಕ್ಕೊಂದು ಮಾಡ್ಕೊಳ್ಬಹುದಾ? ಅಥವಾ ಕೋವಿಡ್ ಪೀರಿಯಡ್, 1 ವರ್ಷ ನನ್ ಕೋವಿಡ್ ಆಗ್ಬಿಟ್ಟು ಸರ್, ತುಂಬಾ ಸಂಕಷ್ಟದಾಗಿ. ಹಾಗಾದ್ರೆ ಆ ಕೋವಿಡ್ ಪೀರಿಯಡ್ 1 ವರ್ಷದ ಬಡ್ಡಿಯಲ್ಲಿ ರಿಯಾಯಿತಿ ಕೊಡ್ತೀವಿ. 12% ಹಾಕ್ತಾ ಇದ್ವಿ, ನನಗೆ 10% ಹಾಕ್ತೀವಿ, 8% ಹಾಕ್ತೀವಿ. ನಮ್ಮ ಕಾಸ್ಟ್ ಆಫ್ ಫಂಡ್ಸ್ ಎಷ್ಟಿದೆ ನೋಡ್ಕೊಂಡು ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತೀವಿ. ನಮಗೆ ಮಾರ್ಜಿನ್ ಬೇಕಾಗಿರುವಂತದ್ದು 5%. ಆದರೆ ಈ ಸಂದರ್ಭದಲ್ಲಿ ಎಕ್ಸ್ಟ್ರಾ ಅಂತ ಅನ್ಕೊಂಡು ನಿನ್ನ 1% ನಾವು ಮಾಡ್ತೀವಿ. ಅಥವಾ ಬಡ್ಡಿನೇ ರಿಯಾಯಿತಿ ಮಾಡ್ತೀವಿ, ಅಥವಾ ಬಡ್ಡಿ ರಿಯಾಯಿತಿ ಅಂದ್ರೆ ಕಡಿಮೆ ಮಾಡುವಂಥದ್ದು, ಬಡ್ಡಿ ಮನ್ನಾ ಮಾಡುವುದು. ಆಯ್ತಪ್ಪ, ನಿನ್ನ ಸಾಲದ ಮೇಲೆ ಇಷ್ಟು ಅವಧಿಗೆ 6 ತಿಂಗಳಿಗೆ, 8 ತಿಂಗಳಿಗೆ, 1 ವರ್ಷಕ್ಕೆ ಬಡ್ಡಿನೇ ಬಿಟ್ಬಿಡ್ತೀವಿ ನಾವು, ನೀನು ಅಸಲನ್ನ ಮುಂದಿನ ತಿಂಗಳಿಂದ ಕ್ಲಪ್ತ ಕಾಲದಲ್ಲಿ ಕೊಡ್ತಾ ಹೋಗು. ಎಲ್ಲ ಮಾಡ್ಲಿಕ್ಕೆ ಏನಿದೆ ನಿಯಮಗಳು? ಯಾವತ್ತು ಇದನ್ನ ಎಲ್ಲಿದೆ ಸರ್ ನಿಯಮ? ಬೋರ್ಡ್ನವರು ಅವನ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಡು, ನಮಗೆ ರಿಕವರಿಯಲ್ಲಿ ಪ್ರಾಬ್ಲಮ್ ಆಗಬಾರ್ದು, ಇವರು ಸುಸ್ಥಿರ ಸಾಲಗಾರರು, ಅವರನ್ನು ಯಾವುದೇ ಕಾರಣಕ್ಕೆ ನಾವು ಕಳ್ಕೊಳ್ಬಾರ್ದು, ಸಾರಿ, ಸಹಕಾರಿಗೂ ತೀವ್ರ ನಷ್ಟ ಆಗಬಾರ್ದು, ವ್ಯವಹಾರ ನಡ್ಕೊಂಡು ಹೋಗ್ಬೇಕು, ಮುಂದೆ ಕೂಡ ಅವನಿಗೆ ಸಾಲ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರಬೇಕು ನಾವು. ಆ ರೀತಿಯ ಪ್ರಕ್ರಿಯೆಯಲ್ಲಿ ಮಾಡುವಾಗ ನಾವು ಈ ರೀತಿಯ ಇದು ಮಾಡ್ಬೋದು. ಸರ್, ಎಷ್ಟು ಬಿಡ್ಬೋದು? ಕೇಸ್ ಟು ಕೇಸ್. ಅವನ ಮೇಲೆ ಭಾರ ಎಷ್ಟನ್ನ ತಗ್ಗಿಸಿದರೆ ಅವನು ಸುಸ್ಥಿರವಾಗ್ತಾನೆ ಅಷ್ಟನ್ನು ಮಾತ್ರ. ಸರ್, ಎಲ್ಲರಿಗೂ ನಾವು ಅಪ್ಲೈ ಮಾಡ್ಬೇಕಾ? ಮಾಡ್ಬೇಕಾಗಿಲ್ಲ, ಮಾಡಬೇಡಿ. ಈ ರಿಯಾಯಿತಿ ಅಥವಾ ಮನ್ನಾ ಮಾಡುವಂಥದ್ದು, ಸಾರ್ವತ್ರಿಕವಾಗಿ ಮನ್ನಾ ಮಾಡುವಂಥದ್ದು, ರಿಯಾಯಿತಿ ಮಾಡುವಂಥದ್ದು ಮಾಡಬೇಡಿ. ಕೇಸ್ ಟು ಕೇಸ್ ಮಾಡಿ. ಇದರಿಂದ ಏನ್ ಅನುಕೂಲ ಆಗತ್ತೆ? ಈ ರಾಜ್ಯ ಸಂಧಾನದಿಂದ ಏನ್ ಅನುಕೂಲ ಆಗತ್ತೆ? ಇದು ಈ ರೀತಿ ಮಾಡೋದ್ರಿಂದ, ಈ ಮಾತುಕತೆಯ ಮೂಲಕ ಬಗೆಹರಿಸೋದ್ರಿಂದ ಅವನ ವಿಶ್ವಾಸ ಚೆನ್ನಾಗಿರುತ್ತೆ. ಹಾಗಾಗಿ ಸಾಲ ವಸೂಲಾಗುವುದರೊಂದಿಗೆ ಸಾಲಗಾರನು ನಮ್ಮ ಜೊತೆ ಮುಂದುವರಿತಾನೆ. ಅತ್ಯಂತ ಸಹಜವಾದ ಪ್ರಕ್ರಿಯೆ ಇದು. ಎಲ್ಲ ಸಂಸ್ಥೆಗಳಲ್ಲಿ ಈ ಪ್ರಕ್ರಿಯೆ ಮುಂದುವರಿತಾನೆ ಇರ್ತದೆ. ಈ ಪ್ರಕ್ರಿಯೆಗೆ ಏನ್ ನಿಯಮಗಳಿದಾವೆ ಸರ್? ಏನೂ ನಿಯಮಗಳಿಲ್ಲ. ನಿರ್ದಿಷ್ಟ ಪ್ರಕ್ರಿಯೆ ಆಗ್ಲಿ, ಅವ್ರನ್ನ ಕರೆಸಿ ಹಿಂಗ್ ಬರ್ಸ್ಕೊಳ್ಬೇಕು, ಹಿಂಗೆ ಪ್ರಕ್ರಿಯೆ ಮಾಡ್ಬೇಕಾ, ಮೀಟಿಂಗ್ ರೆಸಲ್ಯೂಷನ್ ಮಾಡ್ಬೇಕಾ, ಪ್ರತಿಯೊಬ್ಬರಿಗೆ ಹೀಗೆ ಮಾಡ್ಬೇಕಾ, ನಿರ್ದಿಷ್ಟವಾದ ಪ್ರಕ್ರಿಯೆ ಯಾವುದು ಇಲ್ಲ ಸ್ನೇಹಿತರೆ. ಆಯಾ ಸಂದರ್ಭ, ಆಯಾ ಸನ್ನಿವೇಶಗಳಿಗೆ ಅನುಗುಣವಾಗಿ ಅವನು ಏನ್ ಹೇಳ್ತಾನೆ ಅನ್ನೋದ್ರ ಮೇಲೆ ನೀವು ಒಬ್ಬ ವಿವೇಕಯುತ ವ್ಯಕ್ತಿಯಾಗಿ ನಿಮ್ಮ ಸಹಕಾರ ಸಂಘದ ಪರಿಸ್ಥಿತಿಯನ್ನ ಮನಗಂಡು ಅವುಗಳ
ಆ ಸಹಕಾರ ಸಂಘಕ್ಕೆ ಯಾವುದೇ ರೀತಿಯ ನಷ್ಟ ಆಗದೇ ಇದ್ದ ರೀತಿಯಲ್ಲಿ ನೋಡ್ಕೊಂಡು ನಿಮ್ಮ ವಿವೇಚನಾಧಿಕಾರವನ್ನ ಬಳಸಿ ಯಾವುದೇ ಸ್ವಾರ್ಥ ಅಥವಾ ಸ್ವಹಿತಾಸಕ್ತಿ ಇಲ್ಲದೆ ಬೋರ್ಡ್ನವರು ಯಾವ ನಿರ್ಧಾರವನ್ನ ತಗೊಳ್ತಾರೋ ಅದನ್ನ ನಾವು ಈ ರಾಜಿ ಸಂಧಾನ ಪ್ರಕ್ರಿಯೆ ಅಂತ ಹೇಳ್ತೀವಿ. ಇದು ಎಲ್ಲರಿಗೂ ಅನ್ವಯಿಸುವಂತಹ ಪ್ರಕ್ರಿಯೆನ ಅಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ಹಾಗಾದ್ರೆ ಇದಕ್ಕೊಂದಿಷ್ಟು ನಿಯಮ ಮಾಡ್ಕೊಡ್ಬೋದಾ ಸರ್? ಖಂಡಿತ ನಿಯಮಗಳಿಲ್ಲ. ನಿಮ್ಮ ಮನೆಯಲ್ಲಿ 3 ಜನ ಮಕ್ಕಳಿದ್ದಾರೆ, ಒಬ್ಬನಿಗೆ ಒಂಥರ ಹಿನ್ನಡೆ ಆಗ್ತಾ ಇದೆ, ಮತ್ತಿಬ್ಬರು ಸರಿಯಾಗಿ ನಡೀತಾ ಇದ್ದಾರೆ ಅಂದ್ರೆ ಆವಾಗ ಅವನನ್ನ ಮುನ್ನಡೆಗೆ ತರಲಿಕ್ಕೆ ನೀವು ಏನೇನು ನಿರ್ಧಾರ ತಗೊಳ್ತೀರಿ ಬರ್ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಆಯಾ ಸಂದರ್ಭ ಸನ್ನಿವೇಶಕ್ಕೆ ಅನುಗುಣವಾಗಿ ಅವನು ಸ್ಪಂದನೆ ಮಾಡುವ ರೀತಿಗೆ ಅನುಗುಣವಾಗಿ ಯಾವುದಕ್ಕೆ ಸ್ಪಂದಿಸ್ತಾನೆ. ಅವನು ನಮ್ಮ ಮನೆ ಮಗ, ಅವನನ್ನು ಬಿಟ್ಕೊಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಯಾವ ರೀತಿ ಅವನನ್ನ ಮೇಲಕ್ಕೆತ್ಬಹುದು, ಮುಂದುವರ್ಸ್ಕೋಬಹುದು, ಮನೆ ಮಗನಾಗಿ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಿರೋ ನಿಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ, ಅದೇ ರೀತಿಯಲ್ಲಿ ನಮ್ಮ ಸಾಲಗಾರರೆಲ್ಲರೂ ನಮ್ಮ ಮಾಲೀಕರೇ. ಮಾಲೀಕರಲ್ಲದವರಿಗೆ ಸಾಲ ನೀಡುವುದಿಲ್ಲ ನಾವು. ನಮ್ಮ ಮಾಲೀಕರನ್ನಾಗಿ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಇರಾದೆ ನಮ್ಮದು. ಹಾಗಾಗಿ ನಾವು ಅವರೊಂದಿಗೆ ಎಷ್ಟು ಸಾಧ್ಯವೋ ಅಷ್ಟು ರಾಜಿ ಮಾಡಿಕೊಂಡು ಸಂಧಾನ ಮಾಡಿಕೊಂಡು ಅವರಿಗೂ ವಜೆ ಆಗ್ಬಾರ್ದು, ನಮ್ಮ ಸಂಸ್ಥೆಗೂ ಸಹ ನಷ್ಟ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಮಾತುಕತೆಯನ್ನು ಮಾಡಿಕೊಂಡು ವಿನ್ ವಿನ್ ಸಿಚುಯೇಷನ್ ನಲ್ಲಿ ಪ್ರಕ್ರಿಯೆ ಮುಗಿಸಿದ್ರೆ ವಿಶ್ವಾಸವೂ ಇರ್ತದೆ. ದೊಡ್ಡ ದೊಡ್ಡ ಕಹಿ ಘಟನೆಗಳು ನಡೆಯೋದಿಲ್ಲ ಅಥವಾ ದೊಡ್ಡ ದೊಡ್ಡ ಮಾತುಗಳು ಬರೋದಿಲ್ಲ, ನಿಷ್ಠುರವಾಗೋದಿಲ್ಲ. ಅವರಿಗೂ ಒಂಥರ ಸಂಸ್ಥೆ ಮೇಲಿನ ಭರವಸೆ ಅಥವಾ ಆಸಕ್ತಿ ಇರ್ತದೆ. ಮುಂದೆ ನಮ್ಮ ಜೊತೆಗೆ ಅವರು ಇರ್ತಾರೆ. ಏನಪ್ಪಾ ಅಂದ್ರೆ ಸಹಕಾರಿ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಅತ್ಯಂತ ವಿವೇಕಯುತವಾಗಿ, ನಾನಲ್ಲದೆ ಈ ಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು ಇದನ್ನ ತಗೊಂಡಿರೋದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅನ್ನೋಂತಹ ಒಂದು ಮಾನಸಿಕ ಸ್ಥಿತಿಯಿಂದ ನಾವು ಈ ಪ್ರಕ್ರಿಯೆಯನ್ನು ನಡೆಸಬೇಕಾಗತ್ತೆ. ಸಹಕಾರ ಸಂಘಗಳಲ್ಲಿ ಅತಿ ಹೆಚ್ಚು ಪ್ರಚಲಿತವಿರುವಂತಹ, ಅತಿ ಹೆಚ್ಚು ಲಾಭದಾಯಕ ಅಂತ ಹೇಳಿದ್ರೆ ಹೇಗೆ? ನಾವು ಅಲ್ಲಿ ಬಡ್ಡಿ ರಿಯಾಯಿತಿ ಮಾಡಿದ್ರೆ ಅಥವಾ ಬಡ್ಡಿ ಮನ್ನಾ ಮಾಡಿದ್ರೆ ನಮ್ಗೆ ಹೆಂಗ್ ಲಾಭ ಆಗತ್ತೆ ಸರ್? ಒಬ್ಬ ಎಕ್ಸಿಸ್ಟಿಂಗ್ ಸಾಲಗಾರನ ಜೊತೆಗೆ ಸ್ಪಂದಿಸಿ ಅವನನ್ನ ವಿಶ್ವಾಸದಲ್ಲಿಟ್ಕೊಂಡು ಅವನನ್ನ ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ, ರಿಟೆನ್ಷನ್ ಆಫ್ ಕಸ್ಟಮರ್, ಅದು ದೊಡ್ಡ ಲಾಭ. ಎರಡನೇದಾಗಿ ಆ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗತ್ತೆ. ಬೇರೆ ಸಾಲಗಾರರಿಗೆ ನಾವು ಪಾಸಿಟಿವ್ ಮೆಸೇಜ್ ಕೊಟ್ಟಂಗಾಗತ್ತೆ. ಆ ರೀತಿ ನಮ್ಮಲ್ಲಿ ವಾತಾವರಣನೇ ಚೆನ್ನಾಗಾಗತ್ತೆ. ಆ ವಿಶ್ವಾಸವನ್ನ ಮೂಡಿಸ್ಕೊಂಡು ಹೋಗುವಂಥದ್ದು ಹೆಚ್ಚು ಲಾಭದಾಯಕವಂತ ಪ್ರಕ್ರಿಯೆ. ರಾಜಿ ಸಂಧಾನ ಪ್ರಕ್ರಿಯೆ ಮುಗಿದಿದೆ, ಆದರೆ ಅದರಿಂದ ಏನು ಉಪಯೋಗ ಆಗಿಲ್ಲ. ನೆಕ್ಸ್ಟ್ ಬರುವಂತದ್ದು ನಮಗೆ ಪಂಚಾಯಿತಿ ಕಾಯ್ದೆ. ಎರಡನೆಯದು ಪಂಚಾಯಿತಿ ಕಾಯ್ದೆ. ಏನಿದೆ ಪಂಚಾಯಿತಿ ಕಾಯ್ದೆ? ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಮನಿ ಲೆಂಡಿಂಗ್ ಲೈಸೆನ್ಸ್ ತಗೊಂಡಿದ್ರೆ ಅಥವಾ ಇನ್ಯಾವುದೋ ಫಾರ್ಮ್ ಬ್ರೋಕಿಂಗ್ ಅಲ್ಲ ಮನಿ ಲೆಂಡಿಂಗ್ ಅಥವಾ ಇನ್ಯಾವುದೋ ಇದೆ ಅಥವಾ ನಾವೊಂದು NBFC ನಡೆಸ್ತಾ ಇದೀವಿ ಅಥವಾ ಒಂದು ಬೇರೆ ಒಂದು ಪ್ರಕ್ರಿಯೆ ಇದೆ ಅಂದ್ರೆ ಪಂಚಾಯಿತಿ ಕಾಯ್ದೆ ಇದೆಯಾ? ಇಲ್ಲ. ಇದು ಸಹಕಾರಿ ಸಂಸ್ಥೆಗಳಿಗೆ ಮಾತ್ರ ಇರುವಂತಹ ವಿಶೇಷವಾದಂತಹ ಸವಲತ್ತು. ನಮಗೆ ಒಂದು ಆರ್ಬಿಟ್ರೇಷನ್ ಅಂಡ್ ಕನ್ಸಿಲಿಯೇಷನ್ ಆಕ್ಟ್ ಅಂತ ಒಂದಿದೆ, ಪಂಚಾಯಿತಿ ಮತ್ತು ಸಂಧಾನ ಕಾಯ್ದೆ. ಅದು ಒಂದು ಕಾಯ್ದೆನೇ ಇದೆ, ಪಂಚಾಯಿತಿ ಕಾಯ್ದೆ ಅಥವಾ ಸಂಧಾನ ಕಾಯ್ದೆ, ರಾಜ್ಯ ಸಂಧಾನ ಕಾಯ್ದೆ. ಪಂಚಾಯಿತಿ ಮಾಡುವಂತದ್ದು ಪಂಚಾಯಿತಿ ಸಂಧಾನ ಕಾಯ್ದೆ ಪ್ರಕ್ರಿಯೆ, ಆರ್ಬಿಟ್ರೇಷನ್ ಅಂಡ್ ಕನ್ಸಿಲಿಯೇಷನ್ ಆಕ್ಟ್. ರಾಜಿ ಸಂಧಾನಕ್ಕಿಂತ ಸ್ವಲ್ಪ ಕ್ಲಿಷ್ಟಕರವಾದದ್ದು. ಅಂದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರಕ್ರಿಯೆಗಳಿದ್ದಾವೆ. ಆದರೆ ಕೇಸ್ ಹಾಕೋದಕ್ಕೂ ಹೊರಗಡೆ ಸಿವಿಲ್ ಕೋರ್ಟಿಗೆ ಹೋಗಿ ಹಾಕ್ಲಿಕ್ಕೆ ನೋಡಿದ್ರೆ ಇದು ತುಂಬಾ ಸಿಂಪಲ್ ಇರುವಂತದ್ದು, ಸರಳ ಮತ್ತು ಸುಲಭ ಪ್ರಕ್ರಿಯೆಗಳಿದೆ. ಸಿಂಪಲ್ ಅಂಡ್ ಈಸಿ. ರಾಜಿ ಮಾಡ್ಕೊಳ್ಳೋದು ಅತ್ಯಂತ ಸಿಂಪಲ್ ಅದು. ಯಾಕೆಂದ್ರೆ ಅದಕ್ಕೆ ಡಾಕ್ಯುಮೆಂಟೇಶನ್ ಅಂತ ತುಂಬಾ ಬೇಕಾಗೋದಿಲ್ಲ. ಎಲ್ಲ ಸಂಧಾನ ಪ್ರಕ್ರಿಯೆ ಮುಗಿದ ನಂತರ ಒಂದು ರೆಸಲ್ಯೂಷನ್ ಮಾಡಿ ಅವನಿಗೆ ಸೆಟಲ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಅದು ರಾಜಿ ಸಂಧಾನ. ಅದಕ್ಕೆ ವಿಶೇಷವಾಗಿ ಡಾಕ್ಯುಮೆಂಟೇಶನ್ ಏನು ಬೇಕಾಗೋದಿಲ್ಲ. ಆದ್ರೆ ಆರ್ಬಿಟ್ರೇಷನ್ಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಂತ ಕೋರ್ಟ್ ಕೇಸ್ಗಳಿಗೆ ಅಥವಾ ಸಿವಿಲ್ ಕೋರ್ಟ್ಗಳಿಗೆ ಹೋಗುವಂತಹ ಡಾಕ್ಯುಮೆಂಟೇಶನ್ ಕಂಪೇರ್ ಮಾಡಿದ್ರೆ
ಇದು ಕೂಡ ತುಂಬಾ ಸರಳವಾದದ್ದು, ಸುಲಭವಾದದ್ದು. ಇಲ್ಲಿ ಕೂಡ ಡಾಕ್ಯುಮೆಂಟೇಶನ್ ಅಷ್ಟೊಂದು ಬೇಕಾಗೋದಿಲ್ಲ. ಮತ್ತೆ ಇದು ಅತ್ಯಂತ ಶೀಘ್ರ ವ್ಯಾಜ್ಯ ವಿಲೇವಾರಿ ಪ್ರಕ್ರಿಯೆ. ಯಾಕೆ ಅಂದ್ರೆ ಇಲ್ಲಿ ಒಂದು ಕೇಸ್ ಫೈಲ್ ಆದ 90 ದಿನದೊಳಗಾಗಿ ಹಿಯರಿಂಗ್ ಮಾಡ್ಲಿಕ್ಕೂ 1 ತಿಂಗಳೊಳಗಾಗಿ ನೋಟಿಸ್ ಕೊಟ್ಟು ಹಿಯರಿಂಗ್ ಕರಿಬೇಕು, 90 ದಿನದೊಳಗಾಗಿ ಜಡ್ಜ್ಮೆಂಟ್ ಕೊಡಬೇಕು ಅನ್ನೋದು ಆರ್ಬಿಟ್ರೇಷನ್ ಕನ್ಸಿಲಿಯೇಷನ್ ಆಕ್ಟ್ ಅಲ್ಲಿ ಇರುವಂತದ್ದು. ಆದರೆ ಈಗ ಕಾರ್ಯಬಾಹುಳ್ಯದಿಂದ ಅವರ ಮೇಲೆ ಡಿಪಾರ್ಟ್ಮೆಂಟಿನ ಮೇಲಿನ ಹೊರೆಗಳು ಜಾಸ್ತಿ ಇರೋದ್ರಿಂದ ಸಹಜವಾಗಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೆ ಸಿವಿಲ್ ಕೋರ್ಟಿಗೆ ಹೋಲಿಸಿದಾಗ ಇಲ್ಲಿ ಬೇಗ ಸೆಟ್ಲ್ ಆಗುತ್ತೆ. 1 ವರ್ಷದಲ್ಲಿ ಸೆಟ್ಲ್ ಆಗುವಂತದ್ದಿದೆ, ಅಥವಾ 2 ವರ್ಷದಲ್ಲಿ ಖಂಡಿತ ಸೆಟ್ಲ್ ಆಗುತ್ತೆ. 3 ವರ್ಷಕ್ಕಿಂತ ಜಾಸ್ತಿ ಆರ್ಬಿಟ್ರೇಷನ್ ನಲ್ಲಿ ಇರುವಂತಹ ಕೇಸುಗಳು ತುಂಬಾ ಕಡಿಮೆ. ಅಂದ್ರೆ ವಿವಾದಗಳನ್ನ ಇಲಾಖೆಯ ಮಟ್ಟದಲ್ಲೇ ಬಗೆಹರಿಸಿಕೊಳ್ಳುವಂತ ಪ್ರಕ್ರಿಯೆ. ಸಹಕಾರ ಸಂಸ್ಥೆಗಳಿಗೆ ಅತಿ ಹೆಚ್ಚು ವಿವಾದಗಳು ಬಗೆಹರಿಯೋದು ಎಲ್ಲಿ ಅಂದ್ರೆ ಈ ರಾಜಿ ಸಂಧಾನ ಕಾಯ್ದೆ, ಆರ್ಬಿಟ್ರೇಷನ್ ಅಂಡ್ ಕನ್ಸಲೇಷನ್ ಆಕ್ಟ್, ಪಂಚಾಯತಿ ಸಂಧಾನ ಕಾಯ್ದೆಯಲ್ಲಿ. ಆರ್ಬಿಟ್ರೇಷನ್ ಅಲ್ಲಿ ನಮ್ದು ಹೆಚ್ಚಿನ ಸೆಟಲ್ಮೆಂಟ್ ಆಗುವಂಥದ್ದು ಎಆರ್ ಕೋರ್ಟ್ ಅಂತ ಹೇಳ್ತೀವಲ್ಲ, ಅದೇ ಎಆರ್ ಕೋರ್ಟ್ ಅಥವಾ ಡಿಆರ್ ಕೋರ್ಟ್. ಇದಕ್ಕೆ ಅಗತ್ಯವಾದ ಇದು ಬೇಕು ಮತ್ತು ಪ್ರಕ್ರಿಯೆಗಳ ಬಗ್ಗೆ ಇದೆ. ಒಂದು ಕಿರು ಹೊತ್ತಿಗೆ ನಾನು ಅನೌನ್ಸ್ ಮಾಡ್ತೇನೆ, ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ಇದೆ ನನ್ನ ಹತ್ರ ಈಗಾಗಲೇ, ಬೇಕಾದವರು ಕೊಡ್ತೀನಿ. ಅದು ಆ ಕಿರು ಹೊತ್ತಿಗೆ ಒಂದು ಬುಕ್ಲೆಟ್ ಇದೆ, ಒಂದು ಅದು ನೋಡ್ಬೋದು. ಇದು ಪಂಚಾಯತಿ ಕಾಯ್ದೆಯ ಪ್ರಕ್ರಿಯೆಗಳು ಇದು ಇರುವಂತದ್ದು. ರಾಜಿ ಸಂಧಾನನೂ ಆಯ್ತು ಸರ್, ಪಂಚಾಯತಿ ಕಾಯ್ದೆಯಲ್ಲೂ ಆಯ್ತು. ಮೂರನೇದು ಏನು ಅಂದ್ರೆ ಸಿವಿಲ್ ನ್ಯಾಯಾಲಯ, ಅದು ಲಾಸ್ಟ್ ರೆಸಾರ್ಟ್. ಇದು ನಮ್ಮ ವಿವಾದಗಳನ್ನ ಬಗೆಹರಿಸಿಕೊಳ್ಳಿಕ್ಕಿರುವಂತಹ ಅಂತಿಮ ವಿಧಾನ. ಬೇರೆ ಮಾರ್ಗಗಳಿಗಿಂತ ದುಬಾರಿ. ರಾಜಿ ಸಂಧಾನ, ಆರ್ಬಿಟ್ರೇಷನ್, ಪಂಚಾಯತಿ, ಆಮೇಲೆ ಇದು ಮುದ್ರಾಂಕ ಶುಲ್ಕ ಬರುತ್ತೆ. ನಮಗೆ ಕೋರ್ಟ್ ಅಲ್ಲಿ ವಾದಿಸ್ಲಿಕ್ಕೆ ಯೂಶುವಲ್ ಆಗಿ ನಾವು ವಾದಿಸಬಾರ್ದು ಅಂತ ಹೇಳಿಲ್ಲ, ಆದ್ರೆ ಬರೋದಿಲ್ಲ ನಮಗೆ ಅಲ್ಲಿ ಇರುವಂತಹ ಇದಕ್ಕೆ ಲಾಯರ್ಗಳು. ಯೂಶುವಲ್ ಕೋರ್ಟಿಗೆ ಹೋದಾಗ ಲಾಯರ್ಗಳು ಬರಬೇಕಾಗತ್ತೆ. ಅತ್ಯಂತ ಕ್ಲಿಷ್ಟಕರವಾದಂತಹ ವಾದಾಟ ನಡೆಯುತ್ತೆ. ಅದೇ ಏರ್ಪೋರ್ಟ್ ಅಲ್ಲಿ ಆ ರೀತಿ ಏನಿಲ್ಲ. ವಾಯ್ದೆ ತಗೊಳ್ಳುವಂಥದ್ದು ತುಂಬಾ ಸಾಮಾನ್ಯ, ಮುಂದೂಡಿಕೆ ಸಾಮಾನ್ಯ, ಅಡ್ಜಸ್ಟ್ಮೆಂಟ್ ಇಸ್ ಕಾಮನ್. ವರ್ಷಾನುಗಟ್ಲೆ ಆಗತ್ತೆ ಒಂದೊಂದ್ಸಾರಿ. ಸಣ್ಣ ಪುಟ್ಟ ಕಾರಣಗಳಿಂದಾಗಿ ಡಿಸ್ಮಿಸ್ ಆಗ್ಬಿಡತ್ತೆ ಕೇಸು. ಒಂದು ಸಾಮಾನ್ಯವಾದಂತಹ ಒಂದು ಸಣ್ಣ ದಾಖಲಾತಿಯ ಲೋಪದಿಂದ, ಅದೇ ಪಂಚಾಯತಿ ಕಾಯ್ದೆಯಲ್ಲಿ ಹಂಗ ಸಣ್ಣ ಪುಟ್ಟ ಲೋಪಗಳಿಂದ ಒಂದು ಕೇಸನ್ನ ಡಿಸ್ಮಿಸ್ ಮಾಡೋದಿಲ್ಲ. ಆದ್ರೆ ಸಣ್ಣ ಕಾರಣದಿಂದ ಡಿಸ್ಮಿಸ್ ಆಗುವಂತಹ ಸಾಧ್ಯತೆ ಕೊಡಬಹುದೇ. ಯಾಕಂದ್ರೆ ಆಪೋಸಿಟ್ ಲಾಯರ್ ಎಷ್ಟು ಸಮರ್ಥವಾಗಿ ನಮ್ಮಲ್ಲಿ ಡಿಫೆಕ್ಟ್ಗಳನ್ನು ಹುಡುಕ್ತಾರೋ ಅದರ ಮೇಲೆ ನಮ್ಮ ಕೇಸ್ಗಳು ನಿಲ್ಲತ್ತೆ ಎಷ್ಟೋ ಸಾರಿ. ಮತ್ತೆ ಒಂದು ಹಂತದಿಂದ ಒಂದು ಹಂತ ಈಗ ತಾಲೂಕ್ ಲೆವೆಲ್ ಇಂದ ಡಿಸ್ಟ್ರಿಕ್ಟ್ ಲೆವೆಲ್ ಇಂದ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಅಲ್ಲೂ ಸಿಂಗಲ್ ಡಿವಿಷನ್, ಡಬಲ್ ಡಿವಿಷನ್, ಎಲ್ಲಿವರೆಗೂ ಒಂದು ಎಷ್ಟೋ ಕೇಸುಗಳು, ಈ ರೀತಿಯ ಕೇಸುಗಳು ಸಿವಿಲ್ ನ್ಯಾಯಾಲಯದಲ್ಲಿ ಅನೇಕ ತಲೆಮಾರುಗಳಿಂದ ಇರುವಂತಹ ಕೇಸ್ಗಳಿದ್ದಾವೆ. ಅಜ್ಜ ಹಾಕಿದ ಕೇಸನ್ನ ಮೊಮ್ಮಗ ನಡೆಸ್ತಾ ಇರುವಂತಹ ಎಷ್ಟೋ ಕೇಸ್ ಇದೆ. ಇಲ್ಲಿ ಸಮಯ ಮಿತಿ ಇಲ್ಲ, ಎಷ್ಟು ವರ್ಷ ಬೇಕಾದ್ರೂ ನಡೀಬಹುದು. ಇದಿಷ್ಟು ಪ್ರಕ್ರಿಯೆಗಳು, 3 ಹಂತದ ಪ್ರಕ್ರಿಯೆಗಳು: ರಾಜಿ ಸಂಧಾನ ಮತ್ತು ಪಂಚಾಯಿತಿ ಮತ್ತು ಸಿವಿಲ್ ನ್ಯಾಯಾಲಯದ ಪ್ರಕ್ರಿಯೆ. ಈ ರಾಜಿ ಸಂಧಾನದ ಪ್ರಕ್ರಿಯೆ ಮತ್ತು ಸಿವಿಲ್ ಪಂಚಾಯಿತಿ ಕಾಯ್ದೆ ಪ್ರಕ್ರಿಯೆ ಬಗ್ಗೆ ವಿಶೇಷವಾಗಿ ನಾವು ವಿವಾದಗಳ ಬಗ್ಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಮುಂದೆ ನೋಡೋಣ. ಇನ್ನು ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಅಂಶಗಳು ಏನೇನು? ಮೊದಲನೇದು, ದಾಖಲಾತಿಗಳ ತಯಾರಿ ಅಥವಾ ಸಿದ್ಧತೆಯಲ್ಲಿ ಏನೇನು ಕಾನೂನು ಅಂಶ ಇದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ದಾಖಲಾತಿಗಳಿಗೆ ಮುದ್ರಾಂಕ ಶುಲ್ಕ, ಯಾವ್ದು ದಾಖಲಾತಿಗಳಿಗೆ ಎಷ್ಟೆಷ್ಟು ಮುದ್ರಾಂಕ ಶುಲ್ಕ, ಸ್ಟ್ಯಾಂಪ್ ಡ್ಯೂಟಿ ಕೊಡ್ಲೇಬೇಕು. ಅದು ಕೊಡದೆ ಹೋದ್ರೆ ಅದು ಡಾಕ್ಯುಮೆಂಟ್ಸ್ ವಿಲ್ ಬಿ ಇನ್ವ್ಯಾಲಿಡ್. ಮತ್ತೆ ದಾಖಲಾತಿಗಳನ್ನ ಜಾರಿಗೊಳಿಸೋದು ಅಥವಾ ಆಚರಣೆ ತರಲಿಕ್ಕೆ ಒಂದು ನಿಯಮಗಳಿದ್ದಾವೆ, ಅದೇ ರೀತಿ ಜಾರಿಗೊಳಿಸಬೇಕು. ಒಂದು ನೋಟಿಸ್ ಜಾರಿಗೊಳಿಸುವ ಪ್ರಕ್ರಿಯೆ ಇದೇ ರೀತಿ ಇರಬೇಕು ಅಂತಿದೆ, ಅದು ಆ ರೀತಿ ಇರಬೇಕಾಗತ್ತೆ. ಹಾಗೆ ದಾಖಲಾತಿಗಳಿಂದ ಸಾಕ್ಷೀಕರಿಸುವಂಥದ್ದು. ಸಾಕ್ಷಿ ಅಂದ್ರೆ ಏನು ಅನ್ನೋದು ನಾವು ತಿಳ್ಕೊಂಡಿರ್ಬೇಕು. ಸುಮ್ಮನೆ ಯಾರು ಸೈನ್ ಹಾಕೋದಲ್ಲ, ಅವನು ಸಾಕ್ಷಿ ಕೂಡ ಅವನು ಸರಿಯಾದ ಸಾಕ್ಷಿ ಆಗಿರ್ಬೇಕು. ಸುಮ್ಮನೆ ಯಾರದೋ ಸೈನೋ ಹೆಬ್ಬೆಟ್ಟೋ ಇಟ್ಕೊಂಡಿರೋದಂಥದ್ದಲ್ಲ.
ಯಾವ್ಯಾವ ದಾಖಲಾತಿಗಳನ್ನ ನಾವು ನೋಂದಣಿ ಮಾಡಬೇಕು, ಯಾವ್ಯಾವ ದಾಖಲೆಗಳನ್ನ ನಾವು ಹಾಗೆ ಇಟ್ಕೊಳ್ಬಹುದು ಅನ್ನೋದು ಕೂಡ ನಾಲೆಡ್ಜ್ ಇರಬೇಕು ನಮಗೆ. ಕಾನೂನಿನ ಅಂಶಗಳಲ್ಲಿ ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ದಾಖಲಾತಿಗಳನ್ನ ಎಷ್ಟು ವರ್ಷ ಕಾಪಾಡಬೇಕು, ಎಷ್ಟು ವರ್ಷ ಸಂರಕ್ಷಣೆ ಮಾಡಬೇಕು, ಯಾವ್ಯಾವ ದಾಖಲಾತಿಗಳನ್ನ ಎಷ್ಟು ವರ್ಷ ಸಂರಕ್ಷಣೆ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ದಾಖಲಾತಿಗಳ ನವೀಕರಣ, ಎಒಡಿ ತಗೊಂಡು ನಾವು ನವೀಕರಣ ಮಾಡ್ತೀವಿ, ಅಕ್ನಾಮೆಂಟ್ ಆಫ್ ಡೆಟ್. ಸಾಲದ ಭದ್ರತೆಗೆ ಏನಾದ್ರು ಚೆಕ್ಗಳನ್ನು ತಗೊಳ್ತಾ ಇದೀವಾ, ಅದರ ಅಂಶಗಳು ಏನು ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ನಾನು ಮುಂದಿನ ಹಂತದಲ್ಲಿ ನಾನು ತಿಳಿಸ್ಬೇಕಾಗಿದೆ ನಿಮಗೆ. ಮತ್ತೆ ಅಕಸ್ಮಾತ್ ಚೆಕ್ಗಳನ್ನು ಕೊಟ್ಟಿದ್ರೆ ಚೆಕ್ಗಳನ್ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಹೇಗ್ ಮಾಡಬೇಕು, ಅದೇನಾದ್ರು ಅಮಾನ್ಯಗೊಂಡ್ರೆ, ಅದು ರಿಜೆಕ್ಟ್ ಆದರೆ, ಡಿಸಾನರ್ ಆದ್ರೆ ಏನ್ ಕ್ರಮ ತಗೊಳ್ಬೇಕು, ಇದಿಷ್ಟನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮತ್ತೆ ವಿವಾದಗಳು ಅಂದ್ರೆ ಏನು, ವಿವಾದ ಏರ್ಪಡುವಂತಹ ಸಂದರ್ಭಗಳು ಯಾವ್ದ್ಯಾವ್ದು ಅವುಗಳನ್ನು ತಿಳ್ಕೊಳ್ಳೋಣ. ವಿವಾದಗಳನ್ನು ಹೂಡ್ಲಿಕ್ಕೆ ಯಾರಿಗೆ ಅಧಿಕಾರ ಇದೆ, ಒಂದು ವಿವಾದ ಹೂಡಬೇಕು ಅಂದ್ರೆ ಯಾರಾಗಿರ್ಬೇಕು, ಒಬ್ಬ ಪಿಗ್ಮಿ ಕಲೆಕ್ಟರ್ ಮೇಲೆ ಒಂದು ವಿವಾದ ಇದೆ, ಅದು ಯಾವ ರೀತಿ ವಿವಾದ, ಅದನ್ನ ಅಧ್ಯಕ್ಷರೇ ಹೂಡ್ಬೇಕಾ, ಅಥವಾ ಸಿಇಒ ಹೂಡಿದ್ರೆ ಸಾಕಾ, ಅಥವಾ ಮ್ಯಾನೇಜರ್ ಹೂಡ್ಬೋದಾ, ಅಥವಾ ಪ್ರಬಂಧಕ ಅಥವಾ ಬ್ರಾಂಚ್ ಮ್ಯಾನೇಜರ್ ಹೂಡ್ಬೋದಾ, ಯಾವ್ಯಾವ ವಿವಾದಗಳನ್ನು ಯಾರ್ಯಾರು ಹೂಡ್ಬೇಕು ಅನ್ನೋದು ಗೊತ್ತಿರಬೇಕು. ನಿಬಂಧಕರಿಗೆ ನಾವು ಆರ್ಬಿಟ್ರೇಷನ್ ಕೊಡಬಹುದಾದಂತ ವಿವಾದಗಳು ಯಾವುದು, ನಮ್ಮ ಬೈಲಾದಲ್ಲಿ ಇದೆ ಅಥವಾ ಕಾನೂನಲ್ಲಿ ಇದೆ, ಯಾವ್ಯಾವ ವಿವಾದಗಳನ್ನ ನಾವು ಯಾರ್ಯಾರ ಮೂಲಕ ಬಗೆಹರಿಸ್ಕೊಳ್ಬೇಕು, ವಿವಾದಗಳನ್ನು ದಾಖಲು ಮಾಡುವಾಗ ಏನೇನು ಕ್ರಮ ಅನುಸರಿಸಬೇಕು, ಡಾಕ್ಯುಮೆಂಟೇಶನ್ ಪೋರ್ಷನ್ ಏನು. ನಾಳೆ ನಮ್ಗೆ ಎಕ್ಸಿಕ್ಯೂಷನ್ ಪ್ರಾಸೆಸ್ ಅಮಲ್ ಜಾರಿ ಪ್ರಕರಣ ಬಂದಿದೆ, ಎಕ್ಸಿಕ್ಯೂಷನ್ ಪ್ರಾಸೆಸ್ ನಲ್ಲಿ ನಾವು ಯಾವ್ಯಾವ ಕ್ರಮ ತಗೊಳ್ಬೇಕು, ತುಂಬಾ ವಿಷಯಗಳು ಇದೆ ಸ್ನೇಹಿತರೆ. ನಮಗೆ ಇದಿಷ್ಟನ್ನು ಮುಂದಿನ ಅವಧಿಗಳಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇವತ್ತು ನಾವು ಸರಿಸುಮಾರು ಆಲ್ಮೋಸ್ಟ್ 1 ತಾಸು 56 ನಿಮಿಷಗಳ ಕಾಲ ನಾವು ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಮುಂದಿನ ಅವಧಿಯಲ್ಲಿ ಇದರ ಮುಂದಿನ ಭಾಗವನ್ನ ನೋಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ, ಪ್ರಶ್ನೆಗಳಿಲ್ಲ, ಸಮಯ ಕೂಡ ಆಗಿದೆ ಇವತ್ತು. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಶುಭರಾತ್ರಿ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಬರುವ ಶನಿವಾರ 24ನೇ ತಾರೀಕು ಮತ್ತೊಮ್ಮೆ ಎಲ್ಲರೂ ಸೇರ್ಕೊಳ್ಳೋಣ ಅಂತ ಹೇಳ್ತಾ ಶುಭರಾತ್ರಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ. ಜೈ ಸಹಕಾರ.